ಹರೇ ಕೃಷ್ಣ. ಸೊ ಇವತ್ತು ಜಗನ್ನಾಥನ ಶುದ್ಧ ಭಕ್ತರ ಲೀಲೆಯನ್ನ ಶ್ರವಣ ಮಾಡೋಣ. ಇವತ್ತು ಇಬ್ಬರು ಶುದ್ಧ ಭಕ್ತರ ಬಗ್ಗೆ ನಾವು ಶ್ರವಣ ಮಾಡೋಣ. ಏನ್ ಮಾಡ್ತಾರೆ ಅವರು ಅಂತ. ಸಾಧ್ಯ ಆದ್ರೆ ಎರಡು ಹೇಳೋಣ, ಇಲ್ಲಾಂದ್ರೆ ಸಮಯ ಆಯ್ತು ಅಂದ್ರೆ ಇನ್ನೊಂದ್ ದಿನ ಅದನ್ನ ಹೇಳೋ ಪ್ರಯತ್ನ ಮಾಡೋಣ. ಓಕೆ. ಸೊ ಈಗ ಓಕೆ, ಜಗನ್ನಾಥ ಅಂದ ತಕ್ಷಣ ನಮಗೆ ಮೊದಲು ನೆನಪು ಬರೋದೇನು? ಪ್ರಸಾದ, ಮಹಾಪ್ರಸಾದ ಅಲ್ವಾ? ಸೊ ಮಹಾಪ್ರಸಾದ ಹೇಗೆ ಭಗವಂತನಿಗೆ ಆಫರ್ ಮಾಡ್ತಾರೆ? ಮಹಾಪ್ರಸಾದದ ಅರ್ಥ ಏನು? ನಾನು ನಿಮಗೆ ಓಕೆ, ಚಪ್ಪನ್ ಭೋಗ್ ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅಲ್ವಾ? ಚಪ್ಪನ್ ಭೋಗ್ ಅಂದ್ರೆ ಏನಂತ ಗೊತ್ತಿದೆ. ಈ ಚಪ್ಪನ್ ಭೋಗಲ್ಲಿ ಏನೇನಿರುತ್ತೆ ಐಟಮ್ಸ್? ಭಗವಂತನಿಗೆ ಏನ್ ಕೊಡ್ತಾರೆ ಚಪ್ಪನ್ ಭೋಗಲ್ಲಿ? ಏನ್ ಚಪ್ಪನ್ ಅಂದ್ರೆ ಏನು? ನಾನು ಅನ್ಮ್ಯೂಟ್ ಮಾಡಿರ್ತೀನಿ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಯಾರಾದ್ರೂ ಏನಾದ್ರು ಮಾತಾಡೋರಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎಲ್ರು ಅನ್ಮ್ಯೂಟ್ ಆಗಿದ್ದೀರಾ? ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮ್ಯೂಟ್ ಆಗಿದೆ ನಿಮ್ದು ಅಂತ. ಓಕೆ. ಈಗ ಚಪ್ಪನ್ ಭೋಗ್ ಅಂತ ಹೇಳ್ತೀವಲ್ವಾ, ಏನ್ ಚಪ್ಪನ್ ಭೋಗ್ ಅಂದ್ರೆ? ಚಪ್ಪನ್ ಅಂದ್ರೆ 56 ಪದಾರ್ಥಗಳು. ಯಾವ್ದೆಲ್ಲ ಅಂತ ಗೊತ್ತಿದ್ಯಾ? ಅಟ್ಲೀಸ್ಟ್ ಒಂದು ಎರಡು ಮೂರು ಯಾರಿಗಾದ್ರು? ಕಿಚಡಿ ಪ್ರಭು. ಕಿಚಡಿ, ವೆರಿ ಗುಡ್, ಕಿಚಡಿ. ಆಮೇಲೆ ಪಾಯಸ. ಖಾಜಾ, ಪಾಯಸ. ಓಕೆ, ಆಯ್ತು, ಪಾಯಸ. ಅದ್ರಲ್ಲಿ ಬೆಣ್ಣೆ ಇರುತ್ತಾ ಪ್ರಭು? ಪಾಯಸದಲ್ಲಿ ಬೆಣ್ಣೆ ಎಲ್ಲ ಹಾಲಲ್ಲಿ ಮಾಡಿರ್ತಾರೆ, ಹಾಲು ಅನ್ನ ಮಾಡಿರ್ತಾರೆ, ಹಾಲನ್ನ. ಓಕೆ, ಅದು ಪಾಯಸ. ಅದು ಹೇಳ್ತೀನಿ. ಅದು ಸ್ಪೆಸಿಫಿಕ್ ಭಾಷೆ ಇದೆ ಅದಕ್ಕೆ. ಈಗ ನಾವು ಪಾಯಸನ್ನ ಅಂತ ಹೇಳ್ತೀವಿ, ಅದಕ್ಕೊಂದು ಒಂದು ನೇಮ್ ಇದೆ ಅಂತ ಹೇಳ್ತೀನಿ. ಸೊ ಯಾರ್ಯಾರಿಗೆ ಏನೇನು ಗೊತ್ತಿದೆ, ಎಷ್ಟು ಮಹಾಪ್ರಸಾದ ಭೋಗದ ಬಗ್ಗೆ ನಮ್ಗೆ ಗೊತ್ತಿದೆ? ಓಕೆ. ಯಾವ್ದಪ್ಪ? ಅವಲಕ್ಕಿ ಲಡ್ಡು ಪ್ರಭು. ಅವಲಕ್ಕಿ ಲಡ್ಡು. ಓಕೆ, ಅವಲಕ್ಕಿ ಲಡ್ಡು. ಓಕೆ, ಗುಡ್. ಅದಕ್ಕೆ ಉಕುಡ ಅಂತ ಹೇಳ್ತಾರೆ, ಅವಲಕ್ಕಿ ಲಡ್ಡು. ಓಕೆ, ಆಮೇಲೆ ಕೋಕೋನಟ್ ಲಡ್ಡು. ಸ್ವೀಟ್ ಕೊಡು, ರಸಗುಲ್ಲ ಪ್ರಭು. ಮತ್ತೆ ಜಿ ಸ್ವೀಟ್ ಇಡ್ತಾರ, ರಸಗುಲ್ಲ, ಪೇಡ. ಇಡ್ತಾರೆ. ನಾನು ಹೇಳ್ತೀನಿ ಯಾವ್ದು ಅಂತ. ರಸಗುಲ್ಲ ಇಡ್ತಾರೆ. ಮೊಸರನ್ನ, ಕರ್ಡ್. ಮೊಸರನ್ನ ಅಂತ ಹೇಳಲ್ಲ, ಮೊಸರು, ಸ್ವೀಟ್ ಮೊಸರು ಇಡ್ತಾರೆ. ಓಕೆ. ಮೊಸರು ಅವಲಕ್ಕಿ ಇಡ್ತಾರೆ ಪ್ರಭು. ಮೊಸರು ಅವಲಕ್ಕಿ ಇಲ್ಲ, ಮೊಸರು ಇಡ್ತಾರೆ, ಮೊಸರು ಅವಲಕ್ಕಿ ಇರೋದಿಲ್ಲ. ಆಮೇಲೆ ಅವಲಕ್ಕಿ ಆಯ್ತು. ಓಕೆ, ಸರಿ, ನಾನು ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವಾಗ 56 ಭೋಗ, ಅದ್ ನಾವು ಕೇಳಿದ್ವೋ ಕೇಳಿಲ್ಲ ಗೊತ್ತಿಲ್ಲ. ಉಕುಡ ಅಂತ ಹೇಳ್ತಾರೆ ಭಾಷೆಯಲ್ಲಿ, ಒಡಿಯಾ ಭಾಷೆಯಲ್ಲಿ. ಅದು ಶುಗರ್ ಕೋಟೆಡ್ ರೈಸ್. ಅದಕ್ಕೆ ನೀವು ಹೇಳ್ದಲ್ಲ, ಯಾವ್ದು ಅವಲಕ್ಕಿ ಉಂಡೆ, ನಾವು ಪುರಿ ಉಂಡೆ ಅಂತ ಹೇಳ್ತೀವಲ್ಲ, ಆ ತರ ಮಾಡ್ತಾರೆ. ಅದಕ್ಕೆ ಕೊಬ್ಬರಿ ಏನ್ ಹಾಕಿರ್ತಾರೆ. ಆಮೇಲೆ ತೆಂಗಿನಕಾಯಿ ಉಂಡೆ, ಕೋಕೋನಟ್ ಲಡ್ಡು. ಅದಕ್ಕೆ ನಡಿಯಾ ಕೋರ ಅಥವಾ ನದಿಯಾ ಕೋರ ಅಂತ ಹೇಳ್ತಾರೆ. ಕೋವಾ ಅದೇ, ಅದು ಕಂಡೆನ್ಸ್ಡ್ ಮಿಲ್ಕ್, ಕೋವಾ. ಆಮೇಲೆ ಮೊಸರು, ಯೋಗರ್ಟ್, ದಹಿ. ಆಮೇಲೆ ಬಾಳೆಹಣ್ಣು ಇಡ್ತಾರೆ. ಓಕೆ, ಅದು ಏನ್ ಬಾಳೆಹಣ್ಣು ಅಂದ್ರೆ ನಮ್ಮ ಭಾರತದಲ್ಲಿ ಬೆಳೆಯುವಂತ ಬಾಳೆಹಣ್ಣು. ಓಕೆ, ಯಾವ್ದಾವ್ದೋ ಕದಳಿ ಅಂತ ಹೇಳ್ತಾರೆ, ಈ ಕೇರಳದಲ್ಲಿ ಬೆಳೀತಾರೆ ಆತರ. ಸೊ ಅದಕ್ಕೆ ಕದಳಿ ಅಂತ ಹೇಳ್ತಾರೆ, ಬಾಳೆಹಣ್ಣು ಇಡ್ತಾರೆ. ಆಮೇಲೆ ಒಂದು ಬಗೆಯ ಅನ್ನ, ಅದರಲ್ಲಿ ಸ್ವೀಟ್ ರೈಸ್. ಅದು ಸ್ವೀಟ್ ರೈಸ್. ನಾವು ಅವಲಕ್ಕಿಯಲ್ಲಿ ಬಾಳೆಹಣ್ಣು ಅದೆಲ್ಲ ಮಾಡ್ತೀವಲ್ಲ, ಏನ್ ಹೇಳ್ತೀವಿ ಅದಕ್ಕೆ? ರಸಾಯನ ಹತ್ರ. ಅದಕ್ಕೆ ಕಾನಿಕಾ ಅಂತ ಹೇಳ್ತಾರೆ. ಆಮೇಲೆ ಕಿಚಡಿ. ಆಮೇಲೆ ಒಂದು ತರ ಕೇಕ್, ಅದು ಏನ್ ಯಾವ್ದ್ರಲ್ಲಿ ಮಾಡಿರ್ತಾರೆ ಗೊತ್ತಿಲ್ಲ. ಆಮೇಲೆ ಫ್ರೈಡ್ ಕೇಕ್, ಅದು ಮೋಸ್ಟ್ಲಿ ರೊಟ್ಟಿ ತರ ಇರುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಪ್ಯಾನ್ ಕೇಕ್. ಆಮೇಲೆ ಹಂಸಕೇಲಿ ಅಂತ, ನಾವು ಅನಾರ್ಕಲಿ ಏನೋ ಹೇಳ್ತೀವಲ್ಲ, ಇದು ಮತ್ತೆ ರಸಗುಲ್ಲಾಗೆ ಏನೋ ಹೇಳ್ತಾರೆ, ಹಂಸಕೇಲಿ ಅಂತ ಹೇಳ್ತಾರೆ ಅದು ಆ ಭಾಷೆಯಲ್ಲಿ, ಹಂಸಕೇಲಿ. ಆಮೇಲೆ ಜಿಲಿ, ಅದು ಒಂಥರ ದೋಸೆ ತರ ಇರುತ್ತೆ, ಜಿಲಿ ತೆಳುವಾಗಿರುತ್ತೆ. ನಮ್ಮ ಮಂಗಳೂರು ಕಡೆ ಪೇಪರ್ ದೋಸೆ, ನೀರು ದೋಸೆ ಅಂತ ಹೇಳ್ತಾ, ಆ ತರನು. ಆಮೇಲೆ ಇಡ್ಲಿ, ಅದು ಸೌತ್ ಇಂಡಿಯಾದಲ್ಲಿ ಇಡ್ಲಿ ಅಂತ ಹೇಳ್ತೀವಲ್ವಾ, ಅಲ್ಲಿ ಎಂದೂರಿ ಅಂತ ಕರೀತಾರೆ, ಯಾಕೆ ಎಂದೂರಿ. ಆಮೇಲೆ ಜಿಂಜರ್ ಪೇಸ್ಟ್ ಕೊಡ್ತಾರೆ.
ಓಕೆ, ಜಿಂಜರ್ ಪೇಸ್ಟ್. ಆಮೇಲೆ ಸಾಗಾ ಭಾಜಾ, ಅದೊಂಥರ ತರಕಾರಿ ಹಾಕಿ ಫ್ರೈ ಮಾಡಿರ್ತಾರೆ. ವೆಜಿಟೇಬಲ್ಸ್ ಎಲ್ಲ, ಫ್ರೈಡ್ ಲೀಫಿ ವೆಜಿಟೇಬಲ್ಸ್. ಆಮೇಲೆ ಆ ಆ, ಖಾರದ ಉಂಡೆ ಮಾಡಿರ್ತಾರೆ. ಖಾರದ ಉಂಡೆ ಅಂದ್ರೆ ಅದು ಆ, ಹೇಗಿರುತ್ತೆ ಅದು ನನ್ಗೆ ಅಷ್ಟು ಹೇಳಕ್ ಬರ್ತಾ ಇಲ್ಲ. ಖಾರದ ಉಂಡೆ. ಆಮೇಲೆ ಆ ಅಕ್ಕಿಲ್ ಮಾಡಿರುವಂತಹ ಬಗೆ ಬಗೆಯ ಒಂದು 5-6 ತರ ಐಟಮ್ಸ್ ಇರುತ್ತೆ. ಅದರಲ್ಲಿ ಒಂದು ಐಟಮ್ ತುಂಬಾ ಫೇಮಸ್ ಅಂದ್ರೆ ಅಲ್ಲಿ ಅಕ್ಕಿ ಪಾಯಸ. ಅದು ಹಾಲು ಅಕ್ಕಿ ಅನ್ನ ಆಗಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ಅದು. ಆಮೇಲೆ ಬೂಂದಿ, ಸ್ವೀಟ್ ಬೂಂದಿ. ಆಮೇಲೆ ಅದಾಯ್ತಲ್ಲ, ಹಾಲನ್ನ ಅಂತ ಆಯ್ತಲ್ಲ. ಆಮೇಲೆ ಕದಂಬ ಅಂತ ಒಂದು ಬಗೆ ಸ್ವೀಟ್, ಅದು ಕೊಡ್ತಾರೆ. ಆಮೇಲೆ ಪಟ ಮನೋಹರ್ ಅಂತ ಅದೊಂದು ಸ್ವೀಟು. ತಕುವ, ಅದು ಆ, ಹ್ಮ್, ಹೇಗಿರುತ್ತೆ ಹೇಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ, ಬಟ್ ಇದೆ ಅಂತ ಹೇಳಕ್ ಬರೋದಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದೆ ಅಂತ ಅಷ್ಟೇ. ಆಮೇಲೆ ಒಂದು ತರ ಕೇಕು, ಅದು ಸಾಲ್ಟಿ ಕೇಕ್. ಅಂದ್ರೆ ಸ್ವೀಟ್ ಕೇಕ್ ಮಾತ್ರನೇ ಇಲ್ಲ, ಸಾಲ್ಟಿ ಕೇಕ್ ಮಾಡ್ತಾರೆ. ದಾಲ್ಮಾ ಮಾಡ್ತಾರೆ, ಅಂದ್ರೆ ದಾಲ್ ಮತ್ತೆ ವೆಜಿಟೇಬಲ್ ಮಿಕ್ಸ್ ಮಾಡಿರ್ತಾರೆ ದಾಲ್ಮಾ. ಅದೊಂಥರ ಕಿಚಡಿ ತರನೇ ಇರುತ್ತೆ ದಾಲ್ಮಾ. ಆಮೇಲೆ ಬಿಸ್ಕೆಟ್ ಕೊಡ್ತಾರೆ ಭಗವಂತನಿಗೆ, ಸಾಲ್ಟಿ ಬಿಸ್ಕೆಟ್. ಓಕೆ, ಅದು ಅಲ್ಲೇ ಕಿಚಡಿ ಅಲ್ಲೇ ರಸೋಯಿಗರಲ್ಲೇ ಮಾಡ್ತಾರೆ ಅದನ್ನು. ರಸೋಯಿಗರ್ ಅಂತ ಅಡುಗೆ ಮನೆ ಇದೆಯಲ್ಲ, ಅಲ್ಲೇ ಮಾಡ್ತಾರೆ ಅದು. ಓಕೆ, ಸೊ ಆಮೇಲೆ ಕಾಜಾ, ಆಮೇಲೆ ಆಮೇಲೆ ಕಾಂಜಿ, ದಹಿ ಪಕಾಲ್, ಬಡ ಅರಿಶ, ತ್ರಿಪುರಿ, ಆಮೇಲೆ ಶುಗರ್ ಕ್ಯಾಂಡಿ, ಅದು ರಸಗುಲ್ಲ ಅಂತ ಹೇಳ್ತೀವಲ್ಲ. ಹಾ, ಸೊ ಆ ತರದೊಂದು ಬಗೆಯ ತಿಂಡಿ, ಶುಗರ್ ಕ್ಯಾಂಡಿ ಮಾಡ್ತಾರೆ, ಕೊಡ್ತಾರೆ. ಆಮೇಲೆ ಸೂಜಿ ಖೀರ್, ರವೆಲ್ ಮಾಡಿರ್ತಾರೆ, ಒಂಥರ ಪಾಯಸ. ಆಮೇಲೆ ಡ್ರಿಂಕ್ಸ್, ಸ್ವೀಟ್ ಡ್ರಿಂಕ್ಸ್ ಕೊಡ್ತಾರೆ. ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಕೇಳಿದ್ವಲ್ಲ, ಅದು ಎಲ್ಲರಿಗೆ ಕೊಡ್ತಾರೆ. ಬಟ್ ಚಪನ್ ಭೋಗ್ ಅಲ್ಲ, ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಚಪನ್ ಭೋಗ್ ಎಕ್ಸ್ಟ್ರಾ ಅದು. ಪಾನ್ ಕೊಡ್ತಾರೆ, ಆಮೇಲೆ ನೀಮ್ ಪೇಸ್ಟ್ ಕೊಡ್ತಾರೆ, ಕರಿ ಕೊಡ್ತಾರೆ, ಆಮೇಲೆ ವೆಜಿಟೇಬಲ್ ಸಲಾಡ್ ಕೊಡ್ತಾರೆ. ಸೊ ಇದೆಲ್ಲ ಭಗವಂತನಿಗೆ ಚಪ್ಪನ್ ಭೋಗ್. ಯಾಕೆ ಚಪ್ಪನ್ ಭೋಗ್ ಕೊಡ್ತಾರೆ? 56 ಬಗೆಯ ತಿಂಡಿಗಳನ್ನ ಭಗವಂತನಿಗೆ ಯಾಕೆ ಆಫರ್ ಮಾಡ್ತಾರೆ? ಟೈಮಿಂಗ್ಸ್ ಹೇಳ್ತಾರೆ, ಎಷ್ಟು ಗಂಟೆ ಕೊಡ್ತಾರೆ ಅಂತ. ಬೆಳಿಗ್ಗೆ ಆ ಬಾಲಭೋಗ ಅಂತ ಕೊಡ್ತಾರೆ. ಬಾಲಭೋಗ ಪ್ರತಿದಿನ ಬೆಳಿಗ್ಗೆ 5:30 6:30. ಅದರಲ್ಲಿ ಫ್ರೂಟ್ಸು, ಎಳ್ನೀರು, ಬೆಣ್ಣೆ. ಸೊ ಇದು ಬಾಲಭೋಗ. ಆಮೇಲೆ 7:30 to 8:30 ಅದಕ್ಕೆ ಗೋಪಾಲ ವಲ್ಲಭ ಭೋಗ ಅಂತ ಹೇಳ್ತಾರೆ. ಅದರಲ್ಲಿ ಅವಲಕ್ಕಿ, ನೀವು ಹೇಳಿದಲ್ಲ ಅವಲಕ್ಕಿ, ಅದಕ್ಕೆ ಬಾಳೆಹಣ್ಣು ಏನೋ ಹಾಕಿ, ದ್ರಾಕ್ಷಿ ಗೋಡ ಮೇಲೆ ಹಾಕಿ ಕೊಡ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಅನ್ಮ್ಯೂಟ್ ಆಗಿದ್ದಾರೆ. ಆಮೇಲೆ ಮೊಸರು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಆಮೇಲೆ ಒಂದು ಬಗೆಯ ಸ್ವೀಟ್ ಕೋರ. ಆಮೇಲೆ ಮಾರ್ನಿಂಗ್ 10 o'clock 1 hour ಆಗುತ್ತೆ ಅವ್ನು ಪ್ರಸಾದ ತಿನ್ನೋಷ್ಟರಲ್ಲಿ. ಭೋಗ ಅವನಿಗೆ ಪ್ರಸಾದ ಅಲ್ಲ, ಅವನಿಗೆ ಭೋಗ, ಅದು ನಮ್ಗೆ ಅದು ಪ್ರಸಾದ. ಅದರಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅನ್ನ, ವೆಜಿಟೇಬಲ್ ಕರಿ. ಅಬ್ಬಾ, ಏನ್ ಭಾಗ್ಯ ಜಗನ್ನಾಥಂದು ಅಲ್ಲ. ಅವನ್ ತಿಂದೇ ನಾವೇನ್ ತಿನ್ನೋದು ಮತ್ತೆ. ಆಮೇಲೆ ನೆಕ್ಸ್ಟ್ 11:30 12 ಗಂಟೆ ಭೋಗ ಮಂಟಪದಲ್ಲಿ ಆಫರ್ ಮಾಡ್ತಾರೆ. ಅದನ್ನ ನಾವು ನೋಡ್ಬೋದು ಅಂದ್ರೆ ಒಂದು ರಹಸ್ಯ ಹೇಳ್ಬಿಡ್ತೀನಿ. ನಾವು ಜಗನ್ನಾಥ್ ಪುರಿಗೆ ಹೋದ್ರೆ ಅಲ್ಲಿ ಅಡಿಗೆ ಮನೆ ತೋರಿಸ್ತಾರಲ್ಲ, ಅಡಿಗೆ ಮನೆ ದರ್ಶನ ಮಾಡ್ಬೋದು. ಅಂದ್ರೆ ಒಳಗೋಗ್ ಬಿಡೋದಿಲ್ಲ, ಆಚೆಯಿಂದ ದರ್ಶನ ಮಾಡ್ಬೋದು. ಸಾವಿರಾರು ಒಲೆಗಳಿದೆ. ಚೂಲ ಮಣ್ಣಿಂದ ಮಾಡಿರ್ತಾರೆ ಒಲೆಗಳು. ಮಣ್ಣಿನ ಮಡಕೆಗಳಲ್ಲಿ ಅಡಿಗೆ ಮಾಡ್ತಾರೆ, ಸೌದೆಯಲ್ಲಿ ಅಡಿಗೆ ಮಾಡ್ತಾರೆ. ಆದರೆ ಇಷ್ಟೆಲ್ಲ ಚಪ್ಪನ್ ಭೋಗ ಅಡಿಗೆ ಒಳಗಡೆ ತಯಾರಿ ಮಾಡ್ತಾ ಇದ್ರು ಯಾರಿಗೂ ಸ್ಮೆಲ್ ಬರೋದೇ ಇಲ್ಲ. ನಾವು ಒಂದು ಜೀರಿಗೆ ಮೆಣಸು ಒಗ್ಗರಣೆ ಹಾಕಿದ್ರೆ 3 ಬೀದಿ ಆಚೆ ಗಮ್ಮಂತಿರುತ್ತೆ ಅಲ್ವಾ, ಹೌದಲ್ಲ? ಅಲ್ಲಿ ಸ್ಮೆಲ್ ಬರೋದಿಲ್ಲ. ಏನ್ ರಹಸ್ಯ ಅದು? ಹೊರಗಡೆ ಬಂದ ಮೇಲೇನೆ ಅದು ಸ್ಮೆಲ್ ಬರೋದು, ಜಗನ್ನಾಥ ಆತಿಂದ ಮೇಲೇನೆ. ಯಾವ ವಿಜ್ಞಾನಿ ಇದನ್ನೆಲ್ಲ ಕಂಡುಹಿಡಿತೇನಪ್ಪ, ಇದು ರಹಸ್ಯವನ್ನ? ಜಗನ್ನಾಥನ ರಹಸ್ಯ ಯಾರು ಕಂಡಿಡಿಯಕ್ಕಾಗೋದಿಲ್ಲ. ಅಷ್ಟು ಬಗೆ ಈಗ ಒಂದು ಅವಲಕ್ಕಿ ಕಲ್ಸಿದ್ರೆ ಎಷ್ಟು ಗಮ್ಮಂತಿರುತ್ತಲ್ವಾ, ಒಂದು ಬಾಳೆಹಣ್ಣು ಹಾಕಿ ಒಂಚೂರು ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ರೆ ಗಮ್ಮಂತಿರುತ್ತೆ. ಚಪ್ಪನ್ ಭೋಗ ಮಾಡ್ತಾರೆ, ಸ್ಮೆಲ್ ಬರೋದಿಲ್ಲ. ಆದ್ರೂ ಅಲ್ಲಿನ ಭೋಗ ಪಂಡಗಳು ಏನ್ ಮಾಡ್ತಾರೆ,
ಬಾಯಿಗೆ ಕಣ್ಣು ಒಂದ್ ಚೂರು ಬಿಟ್ಟು ಮೂಗು ಬಾಯಿ ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಭೋಗ ಮಂಟಪಕ್ಕೆ ಪ್ರಸಾದ ತರೋಕೆ ಒಂದು ಸುರಂಗ ದಾರ ಇದೆ. ಓಕೆ, ಆ ಸುರಂಗದಲ್ಲಿ ಸೂರ್ಯನ ಬೆಳಕು ಕೂಡ ಬೀಳೋದಿಲ್ಲ. ಯಾರು ನೋಡಿದಿರಿ? ಸೂರ್ಯನ ಬೆಳಕು ಕೂಡ ಆ ಸುರಂಗದಲ್ಲಿ ಬೀಳೋದಿಲ್ಲ. ಪಂಡಗಳು ಮೂಗಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಸೊ ಇದೆಲ್ಲ ನೋಡಿ, ಜಗನ್ನಾಥನ ಪ್ರಸಾದ ಎಷ್ಟು ಎಷ್ಟು ದಿವ್ಯ, ಟ್ರಾನ್ಸೆಂಡೆಂಟಲ್, ಸ್ಪಿರಿಚುವಲ್. ಜಗನ್ನಾಥ ಮಹಾಪ್ರಸಾದಂ ಕಿ ಜೈ ಹೇಳಿದ್ರೆ ಪಾಪ ನಾಶ ಆಗುತ್ತೆ. ಅದಕ್ಕೆ ನಾವು ಪ್ರಸಾದ ಸ್ವೀಕಾರ ಮಾಡೋಕ್ ಮುಂಚೆ ನಾವು ಒಂದು ಪ್ರಾರ್ಥನೆ ಮಾಡ್ತೀವಲ್ವ, ಮಹಾಪ್ರಸಾದೆ ಗೋವಿಂದೆ. ನೋಡಿ, ಫಸ್ಟ್ ಮಹಾಪ್ರಸಾದೆ. ಮಹಾಪ್ರಸಾದದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮಲ್ಲಿ ಸುಕೃತಿ ಇಲ್ಲ ಅಂತ ಅಷ್ಟೇನೆ. ನಮ್ಗೆ ಗೊತ್ತಾಗುತ್ತೆ ಯಾರಿಗೆ ಸುಕೃತಿ ಇದೆ ಇಲ್ಲ ಅಂತ. ಯಾರು ಪ್ರಸಾದನ ಬೇಕಾಬಿಟ್ಟಿ ತಿಂತಾರೆ, ಇಷ್ಟ ಬಂದಂಗೆ. ಪ್ರಸಾದನ ನಾವು ಹೊರಗಡೆ ಫುಡ್ ಹೇಳ್ತಾ ಇರೋದಲ್ಲ. ತಗೊಳ್ರಿ ಜಗನ್ನಾಥ ಪ್ರಸಾದ ಅಂದ್ರೂ ಪ್ರಸಾದನ ಬಿಡೋದು, ಪ್ರಸಾದ ತಟ್ಟೆಲಿ ಉಳಿಸೋದು, ಚೆಲ್ಲೋದು ಎಲ್ಲ ಮಾಡಬಾರ್ದು. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಸುಕೃತಿ ಇಲ್ಲ, ಇವರಿಗೆ ಸ್ವಲ್ಪ ಕ್ಲಾಸ್ ತಗೋಬೇಕು, ಪ್ರಸಾದದ ಬಗ್ಗೆ ಹೇಳ್ಬೇಕು ಇವರಿಗೆ ಅಂತ. ತಟ್ಟೆಲಿ ಅನ್ನ ಹಾಕಿದಾರೋ ಇಲ್ವೋ ಅನ್ನೋಷ್ಟ್ರ ಮಟ್ಟಿಗೆ ತಟ್ಟೆ ಖಾಲಿ ಮಾಡ್ಬೇಕು. ಕೊನೆ ಹಗಳು ತಿನ್ನೋ ತನಕನೂ ನಮ್ಗೆ ಇದು ಭಗವಂತನ ಪ್ರಸಾದ, ಮಹಾಪ್ರಸಾದ ಮಹಾಪ್ರಸಾದ ಅನ್ಕೊಂಡೇ ತಿನ್ಬೇಕು. ಅದಕ್ಕೆ ಹೇಳೋದು, ಯಾಕೆ ಕ್ಲಾಸ್ಗೆ ಬರ್ಲಿಲ್ಲ, ಟೆಂಪಲ್ ಬಂದಿಲ್ಲ, ಭಕ್ತಿ ಮಾಡ್ತಾ ಇಲ್ಲ ಅಂದ್ರೂ ಅವ್ರಿಗೆ ಪ್ರಸಾದ ಕೊಡಿ ಅಂತ ಹೇಳ್ತಾರೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ ಫಸ್ಟ್ ಅವ್ರಿಗೆ ಅವ್ರ ನಾಲಿಗೆಯಿಂದ ಸೇವೆ ಶುರು ಮಾಡಿಸ್ಬೇಕು ಅಂತ. ನಾಲಿಗೆಯಿಂದ ಸೇವೆ ಶುರು ಮಾಡಿಸ್ಬೇಕಂದ್ರೆ ಫಸ್ಟ್ ಪ್ರಸಾದ ತಿನ್ನಿಸ್ಬೇಕು, ಆಮೇಲೆ ಹರಿನಾಮ ಹೇಳಿಸ್ಬೇಕು. ಸೇವೋ ಮುಖೆ ಹಿಜಿಹಾದು ಸ್ವಯಮೇವ ಸ್ಫುರತಿದೇಹ. ಓಕೆ, ಸರಿ. ಆಮೇಲೆ ಭೋಗ ಮಂಟಪದ ಆಯ್ತು. ಭೋಗ ಮಂಟಪಕ್ಕೆ 11:30 ಭಗವಂತನಿಗೆ ಭೋಗ ಆಫರ್ ಮಾಡ್ತಾರೆ. ಅದರಲ್ಲಿ ತುಂಬಾ ವೆರೈಟಿ ಇರುತ್ತೆ. ಮಾಡಿದ್ದೆಲ್ಲ ತಗೊಂಡ್ ಹೋಗ್ಬೇಕು. ನಾವಾದ್ರೆ ಒಂದು ಕಪ್ಪಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಆಮೇಲೆ ತಗೊಂಬಂದು ಮಿಕ್ಸ್ ಮಾಡ್ತೀವಿ ಅಲ್ವಾ ಪಾತ್ರೆಗೆ. ಬಟ್ ಜಗನ್ನಾಥನಿಗೆ ಹಂಗಲ್ಲ. ನಾನೇ ಮಿಕ್ಸ್ ಮಾಡ್ತೀನಿ. ಓಕೆ, ಮೀಟ್ ಮಾಡ್ಕೊಳ್ಳಿ. ಏನಾದ್ರು ಕೇಳೋದು ಹೇಳದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆನಾ? ಏನ್ ಹೇಳ್ತಾ ಇದ್ದೆ? ಭೋಗ ಮಂಟಪ ಮಾಡಿದೆಲ್ಲಾ ಪದಾರ್ಥಗಳನ್ನು ಕೂಡ ಜಗನ್ನಾಥನಿಗೆ ಆಫರ್ ಮಾಡ್ಬೇಕು. ಓಕೆ, ಯಾವುದು ಮುಗಿಸೋಂಗಿಲ್ಲ. ನಾವು ಅಷ್ಟೇ ಮನೇಲಿ ಈಗ ಕೆಲವು ಸ್ಪೆಷಲ್ ಅಕೇಶನ್ಸ್ ಇರುತ್ತೆ, ಫೆಸ್ಟಿವಲ್ಸ್, ಜನ್ಮಾಷ್ಟಮಿ, ರಾಧಾಷ್ಟಮಿ ಅಥವಾ ಗೌರಿ ಪೂರ್ಣಿಮಾ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಾವ್ ಏನ್ ಮಾಡಿರ್ತೀವಿ ಅದೆಲ್ಲವನ್ನು ಭಗವಂತನಿಗೆ ಆಫರ್ ಮಾಡ್ಬೇಕು. ಅದಕ್ಕೆ ಅವ್ನಿಗೆ ಎಷ್ಟು ಆಫರ್ ಮಾಡ್ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಬೋದು. ಸ್ವಲ್ಪ 4 ಲಡ್ಡು ನಮ್ಗಿರ್ಲಿ, 4 ಲಡ್ಡು ಭಗವಂತನಿಗೆ ಅಂತ ಮಾಡಬಾರ್ದು. ನಾವು ಉಳಿಸ್ಕೊಂಡು ಮನೇಲಿ ಭಗವಂತನಿಗೆ ಆಫರ್ ಮಾಡಬಾರ್ದು. ಇದೆಲ್ಲ ಗೊತ್ತಿರ್ಲಿ ಅಂತ ಹೇಳ್ತಾ ಇದೀವಿ. ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಯಾರು ಗೊತ್ತಿಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಭಗವಂತನಿಗೆ ಅಂತ ಆಫರ್, ಈಗ ರಥಯಾತ್ರೆ ಬರ್ತಾ ಇದೆ ಅಲ್ವಾ, ರಥಯಾತ್ರೆಗೆ ಆಫರ್ ಮಾಡ್ಬೋದು. ಯಾರು 6 ರೌಂಡ್ ಚಾಂಟಿಂಗ್ ಮಾಡ್ತಾರೆ, ಇನಿಷಿಯೇಷನ್ ಆಗಿದೆ, ಆಫರ್ ಮಾಡ್ಬೋದು. ಮನೇಲಿ ಉಳಿಸ್ಕೊಂಡು ಸ್ವಲ್ಪ ಮಾಡಬಾರ್ದು. ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಜಗನ್ನಾಥನಿಗೆ ಆಫರ್ ಮಾಡಾದ್ಮೇಲೆ ಬೇಕಾದ್ರೆ ನೀವು ಮಾಡ್ಕೋಬಹುದು, ಅಡಿಗೆ ಮಾಡ್ಕೋಬಹುದು. ಆಮೇಲೆ ಮಧ್ಯಾಹ್ನ ಧೂಪ ಆಗುತ್ತೆ 12 ಗಂಟೆ 1 ಗಂಟೆ, ಆವಾಗ ಅವನಿಗೆ ಆಫರ್ ಮಾಡ್ತಾರೆ. ಆಮೇಲೆ ಸಂಧ್ಯಾ ಆರತಿ ಆಗುತ್ತಲ್ಲ, ಸಂಧ್ಯಾ ಆರತಿ ಆಗೋ ಟೈಮಲ್ಲಿ 6 ಗಂಟೆ 7 ಗಂಟೆವರೆಗೂ ಅವಾಗ ಸ್ನಾಕ್ಸ್ ಕೊಡ್ತಾರೆ. ಸ್ನಾಕ್ಸು, ಫ್ರೂಟ್ಸ್ ಕೊಡ್ತಾರೆ. ಆಮೇಲೆ ರಾತ್ರಿ ಇದು ಏನು ಶಯನ ಆರತಿ ಆಗುತ್ತೆ. ಶಯನ ಆರತಿ ಆಗೋಕ್ ಮುಂಚೆ ಏನ್ ಮಾಡ್ತಾರೆ, ಅವನಿಗೆ ಭೋಗ ಆಫರ್ ಮಾಡ್ತಾರೆ. ಆಮೇಲೆ ರಾತ್ರಿ 10 ಗಂಟೆಯಿಂದ 11 ಗಂಟೆಗೆ ಬಡ ಶೃಂಗಾರ ಭೋಗ ಕೊಡ್ತಾರೆ. ಭಗವಂತ ತಿಂತಾನೆ ಇರ್ತಾನೆ, ಮತ್ತೆ ಕೆಲಸ ಯಾವಾಗ ಮಾಡ್ತಾನೆ ಅವನು? ಏನಪ್ಪಾ ತಿನ್ನಕ್ಕೆ ಬಂದಿದ್ಯಾ? ನಮ್ಗೆ ಹೇಳ್ತೇವೆ ತಿನ್ನಕ್ಕೆ ಹುಟ್ಟಿದಾನೆ ಇವನು ಅಂತ. ಜಗನ್ನಾಥ ಬಂದಿರೋದೇ ಇಲ್ಲಿ ತಿನ್ನೋದಕ್ಕೆ. ಏನಿನ್ನ ಪಾಪಗಳನ್ನ ತಿಂತಾನೆ. ನಾವು ಏನ್ ಆಫರ್ ಮಾಡ್ತೀವಿ ಭಗವಂತನಿಗೆ, ಅದರಲ್ಲಿ ನಮ್ಮ ನಾವು ಎಷ್ಟು ಪ್ರೀತಿಯನ್ನ ಕೊಟ್ಟಿರ್ತೀವಿ ಅದನ್ನ ತಿಂತಾನೆ ಕೃಷ್ಣ. ಆ ಪ್ರೀತಿಯನ್ನು ತಿಂದು ಏನ್ ಮಾಡ್ತಾನೆ, ಪಾಪವನ್ನ ಸುಟ್ಟಾಕ್ಬಿಡ್ತಾನೆ. ಓಕೆ, ಸೊ ಅವ್ನಿಗೇನ್ ಎಲ್ಲ ತಿಂತಾನೆ, ಪಾಪ ಪುಣ್ಯ ಎಲ್ಲ ಏನು ಅಲ್ಲ ಅವ್ನಿಗೆ. ಅದಕ್ಕೆ ಭಗವಂತನ ನಾವು ಆಫರ್ ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಏನೇ ಆಗ್ಲಿ ಮೊದಲು ಭಗವಂತನ ಕೊಟ್ಟು ಆಮೇಲೆ ನಾವು ಸ್ವೀಕಾರ ಮಾಡ್ಬೇಕು. ಸೊ ಇದು ಭಗವಂತನಿಗೆ ಕೊಡುವಂತ ಚಪ್ಪನ್ ಭೋಗ. ಯಾಕೆ 56 ಅಂದ್ರೆ, ಕೃಷ್ಣ ಗೋವರ್ಧನಲ್ಲಿ ಲೀಲೆ ಮಾಡ್ಬೇಕಾದ್ರೆ ಇಂದ್ರನ ಗರ್ವಭಂಗ ಆಯ್ತಲ್ಲ, ಆಗ ಗೋವರ್ಧನ ಗಿರಿಯ ತಿಳ್ಕೊಳ್ತಾನೆ. ಗೊತ್ತಲ್ಲ ನಮ್ಗೆ ಅದು ಲೀಲೆ. ತನ್ನ ಎಡಗೈ ಕಿರುಬೆರಳಲ್ಲಿ ಭಗವಂತ ಬೆಟ್ಟ ಎಷ್ಟು ದಿನ ಎತ್ತಿಡ್ಕೊಳ್ತಾನೆ? 1 ವಾರ, 7 ರಾತ್ರಿ 7 ಹಗಲು. ಯಶೋದಮಾಯಿ ಕೃಷ್ಣನಿಗೆ, ಮಗುಗೆ 1 ದಿನಕ್ಕೆ 8 ಸಲ ಭೋಗ ಕೊಡ್ತಾ ಇದ್ಲು, ಊಟ ಮಾಡಿಸ್ತಾ ಇದ್ಲು. ಮಗು ಬೆಳಿಗ್ಗೆ 6 ಗಂಟೆಗೆ ಎದ್ದ ತಕ್ಷಣ 10 ಗಂಟೆಗೆ 1 ಸಲ, ಟೈಮಿಂಗ್ಸ್ ಅಲ್ಲ ನಾನು ಹೇಳ್ತಾ ಇರೋದು, 8 ಟೈಮು ಭಗವಂತನಿಗೆ ಭೋಗ ಕೊಡ್ತಾ ಇದ್ದು, ಊಟ ಮಾಡಿದ್ರು.
ಆ 8 ಟೈಮು 7 ದಿನ ತಿಂದಿರ್ಲಿಲ್ವಲ್ಲ ಅವನು, 7 ದಿನ ಉಪವಾಸ ಇದ್ಕೊಂಡು ಬೆಟ್ಟ ಆಗ್ತಿದ್ದು. ಆ ಕಾಂಪನ್ಸೇಟ್ ಮಾಡಕ್ಕೆ ಏನ್ ಮಾಡ್ತಾರೆ, 8 7 56 ಭೋಗನ ಅವತ್ತಿಂದ ಗೋಪಿಯರು ವ್ರಜವಾಸಿಗಳು ಭಗವಂತನಿಗೆ ಆಫರ್ ಮಾಡ್ತಾರೆ. ಅದಕ್ಕೆ ಚಪ್ಪನ್ ಭೋಗ ಅಂತ ಹೇಳ್ತಾರೆ. ಆಯ್ತಾ? ಇದು ಚಪ್ಪನ್ ಭೋಗ ರಹಸ್ಯ. 56 ಬಗೆ ವಿವಿಧ ಭಕ್ಷ್ಯಗಳನ್ನ ಭಗವಂತನಿಗೆ ಯಾಕೆ ಕೊಡ್ತಾರೆ? ಗೋವರ್ಧನ ಗಿರಿ ಎತ್ತಬೇಕಾದ್ರೆ 7 ದಿನ ಸತತವಾಗಿ ಭಯಂಕರವಾದ ಮಳೆ, ಹಗಲು ರಾತ್ರಿ ಇಟ್ಕೊಂಡಿರ್ತಾನೆ ಭಗವಂತ. ಓಕೆ, ಅದಕ್ಕೋಸ್ಕರ ಚಪ್ಪನ್ ಭೋಗನ ನಾವು ಆಫರ್ ಮಾಡಬೇಕು. ಏನೆಲ್ಲ ಇರುತ್ತೆ ಚಪ್ಪನ್ ಭೋಗಲ್ಲಿ? ಸುಮ್ನೆ ಮೇಲ್ಮೇಲೆ ಎಷ್ಟು ಬೇಕು ಅಷ್ಟು ತಿಳ್ಕೊಂಡ್ವಿ. ತುಂಬಾ ಡೀಪ್ ಆಗಿ ಹೋಗಿ ತಿಳ್ಕೊಬೇಕಂದ್ರೆ ನೀವು ಜಗನ್ನಾಥ್ಪುರಿಗೆ ಹೋಗ್ಬೇಕು, ಅಲ್ಲಿ ಪಂಡಗಳನ್ನ ಕೇಳಬೇಕು. ಓಕೆ, ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟ ಒಬ್ಬ ಭಕ್ತನಲ್ಲಿ ಇಲ್ಲಿ ಹೇಳೋಣ. ಭಗವಂತನಿಗೆ ಜಗನ್ನಾಥನಿಗೆ ಏನ್ ಕೊಟ್ರು ತಿಂತಾನೆ ಅಲ್ವಾ? ಆದ್ರೆ ಹೇಗ್ ಕೊಡ್ಬೇಕು? ಪ್ರೀತಿ ಮತ್ತೆ ಭಕ್ತಿಯಿಂದ ಕೊಡ್ಬೇಕು. ಒಬ್ಬ ಭಕ್ತ, ಅವನ ಹೆಸರು ಸೋನ ಮಹಾಪಾತ್ರ ಅಂತ. ಸೋನ ಮಹಾಪಾತ್ರ. ಈ ಮಹಾಪಾತ್ರ ಅನ್ನೋದು ಒಂದು ಸರ್ನೇಮ್. ಆ ಕಡೆ ಬಿಹಾರ, ಒರಿಸ್ಸಾ, ಬೆಂಗಾಲಲ್ಲಿ ಮಹಾಪಾತ್ರ. ಸೋನ ಮಹಾಪಾತ್ರ ಇವರೊಬ್ಬ ಸೇವಕ. ಜಗನ್ನಾಥ್ ಟೆಂಪಲ್ ಅಲ್ಲಿ ಸೇವೆ ಮಾಡ್ತಾ ಇರ್ತಾನೆ. ಏನ್ ಸೇವೆ ಮಾಡ್ತಿರ್ತಾನೆ? ಪ್ರತಿದಿನ ಚಪ್ಪನ್ ಭೋಗ್ ಮಾಡ್ಬೇಕಲ್ಲ, ಭೋಗ ಪಂಡ ಚಪ್ಪನ್ ಭೋಗ್ ಮಾಡೋದಕ್ಕೆ ಇವನು ಸೇವೆ ಮಾಡ್ತಿರ್ತಾನೆ. ಅಂದ್ರೆ ತಗೋಬಾ ತಗೊಂಬರೋದು, ಇದು ಎತ್ಕೊಂಬರೋದು, ಈ ತರ ಸೇವೆ ಮಾಡ್ತಿರ್ತಾನೆ ಜಗನ್ನಾಥ ಟೆಂಪಲ್ ಅಲ್ಲಿ. ಇಲ್ಲಿ ರಸೋಯಿಗರಲ್ಲಿ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನ ಚಪ್ಪನ್ ಭೋಗ ಮಾಡೋದು, ಅದಕ್ಕೆ ಹೆಲ್ಪ್ ಮಾಡೋದು. ಒಂದ್ಸಲ ಏನಾಗುತ್ತೆ, ಚಪ್ಪನ್ ಭೋಗ ಆಫರ್ ಅಂದ್ರೆ ಪ್ರಿಪೇರ್ ಮಾಡ್ಬೇಕಾದ್ರೆ ಕೆಲವು ಕಾಳುಗಳು ಬಿದ್ದೋಗುತ್ತೆ, ಚೆಲ್ಲೋಗ್ಬಿಡುತ್ತೆ ಕಾಳುಗಳೆಲ್ಲ ಅಲ್ವಾ? ಒಂದು ಕಾಳು ಬೀಳ್ದಂಗೆ ಅಡಿಗೆ ಮಾಡಕ್ಕಾಗತ್ತಾ? ಸರ್, ದೊಡ್ಡ ಅಡಿಗೆ ಮನೆ ಭೋಗ ಪ್ರಿಪೇರ್ ಮಾಡ್ಬೇಕಾದ್ರೆ ಕೆಲವು ಪದಾರ್ಥಗಳು ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಇವನೇನ್ ಮಾಡ್ತಾ ಇದ್ದ? ಸೋನ ಮಹಾಪಾತ್ರ ಎಲ್ಲ ಅಡಿಗೆ ಎಲ್ಲ ಆದ್ಮೇಲೆ ಇದನ್ನೆಲ್ಲ ಆರಿಸ್ಕೋತಾ ಇದ್ದ. ಅಕ್ಕಿ, ರವೆ, ಏನೇನ್ ಕೆಳಗಡೆ ಬಿದ್ದಿರುತ್ತೆ ಎಲ್ಲ ಎತ್ಕೋತಾ ಇದ್ದ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಶಯನ ಆರತಿ ಎಲ್ಲ ಮುಗಿದು ಎಲ್ಲ ಪಂಡಗಳು ಮನೆಗೆ ಹೋದ್ಮೇಲೆ ಇವನೇನ್ ಮಾಡ್ತಾ ಇದ್ದ? ಅದನ್ನೆಲ್ಲ ಒಂದ್ ಚೀಲಕ್ಕೆ ಹಾಕೊಂಡು ಬರ್ತಾ ಇದ್ದ. ಯಾರು? ಸೋನ ಮಹಾಪಾತ್ರ. ಗಮನ ಇಟ್ಟು ಕೇಳಿಸ್ಕೋಬೇಕು. ಬಿದ್ದರೆ ನಾವೇನ್ ಮಾಡ್ತೀವಪ್ಪ? ಈಗ ನಾವು ಇಸ್ಕಾನ್ ಶೇಷಾದ್ರಿಪುರಂ ಅಲ್ಲಿ ಕೆಳಗಡೆ ಪ್ರಸಾದ ಹಾಲಲ್ಲಿ ತರಕಾರಿ ಕಟ್ ಮಾಡ್ತಿರ್ತೀವಿ. ಕಟ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಬಿದ್ದೋಗುತ್ತೆ, ಹಾರೋಗ್ಬಿಡುತ್ತೆ, ಚೆಲ್ಲೋಗ್ಬಿಡುತ್ತೆ. ಅದನ್ನ ಮತ್ತೆ ನಾವು ಹಾಕೋಂಗಿಲ್ಲ, ಪಾತ್ರೆಗೆ ಹಾಕಬಾರದು ನಾವು, ಯಾಕಂದ್ರೆ ಅದು ಮಲಿನ ಆಗಿರುತ್ತೆ. ಆದ್ರೆ ಸೋನ ಮಹಾಪಾತ್ರ ಏನ್ ಮಾಡ್ತಾ ಇದ್ದ? ಅದನ್ನೇ ಎತ್ಕೊಂಡು ಬರ್ತಾ ಇದ್ದ. ಬಿದ್ದಿರೋದನ್ನೆಲ್ಲ ಹಾಕೊಂಡು ಒಂದು ಚೀಲದಲ್ಲಿ ಹಾಕೊಂಡು ಬರ್ತಾ ಇದ್ದ. ಎಲ್ರು ಮನೆಗೆ ಬಂದ್ಮೇಲೆ ಇವನು ಮನೆಗೆ ಬಂದು ಏನ್ ಮಾಡ್ತಾ ಇದ್ದ? ಅವತ್ತು ರಾತ್ರಿ ಅದಕ್ಕೇನಾದ್ರು ಸ್ವಲ್ಪ ಒಂಚೂರು ಸಕ್ಕರೆನೋ ಏನೋ ಒಂಚೂರು ಮಿಕ್ಸ್ ಮಾಡಿ ಅದನ್ನ ಪುಡಿ ಮಾಡಿ ಅದರಲ್ಲಿ ಒಂದು ಕೇಕ್ ಮಾಡ್ತಾ ಇದ್ದ. ಆ ಕೇಕ್ ಅದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ಯಾವ್ದಂತ ನಮ್ಗೆ ಗೊತ್ತಿಲ್ಲ. ಸರಿ, ಏನ್ ಮಾಡ್ತಾ ಇದ್ದ ಇವನು? ಪ್ರತಿ ದಿನ ಬೆಳಗ್ಗೆ ಬಂದು ಅದನ್ನ ಅರುಣ ಸ್ತಂಭದ ಮುಂದೆ ನಿಂತ್ಕೊಂಡು, ಅಥವಾ ಗರುಡ ಸ್ತಂಭ ಮುಂದೆ ಇರುತ್ತಲ್ಲ, ಅದ್ರ ಮುಂದೆ ನಿಂತ್ಕೊಂಡು ಜಗನ್ನಾಥನಿಗೆ ಆಫರ್ ಮಾಡ್ತಾ ಇದ್ದ. ನೋಡಿದ್ರು ಏನೋ ಆಫರ್ ಮಾಡ್ತಾ ಇದ್ದ ಅಂದ್ರೆ, ಓ ಜಗನ್ನಾಥ, ದಯವಿಟ್ಟು ಇದನ್ನ ನೀನ್ ತಿನ್ಬೇಕು, ಇಷ್ಟೇ. ಯಾವ ಮಹಾಪ್ರಸಾದೇ ಗೋವಿಂದೇ ಶರೀರ ವಿದ್ಯಾಜಾಲ್ ಅನ್ನಪೂರ್ಣೆ ಸದಾಪೂರ್ಣೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ. ಯಾವ ಮಂತ್ರನೂ ಹೇಳ್ತಿರಲಿಲ್ಲ ಅವನು. ಇದೆಲ್ಲ ನಾವು ಹೇಳ್ತೀವಲ್ವಾ? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಇದೆಲ್ಲ ಏನು ಹೇಳ್ತಿರ್ಲಿಲ್ಲ ಅವನು. ಹೋಗಿ ನಿಂತ್ಕೊಳ್ತಾ ಇದ್ದ. ಅವನಿಗೇನು ಬಂದಿರ್ತಾನೆ ಏನಾದ್ರು ಮಂತ್ರಗಳು? ಏನಿಲ್ಲ. ಜಗನ್ನಾಥ, ದಯವಿಟ್ಟು ಇದನ್ನ ತಿನ್ಬೇಕಪ್ಪ ಅಂತ ಹೇಳ್ತಾ ಇದ್ದ, ಅಷ್ಟೇನೆ. ಅಲ್ಲ, ಎಷ್ಟು ಧೈರ್ಯ ಅವನಿಗೆ! ಕೆಳಗಡೆ ಬಿದ್ದಿರೋದನ್ನ ಆಯ್ಕೊಂಡು ಬಂದು ಇವನ್ ಏನೋ ಒಂಚೂರು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ ಉಂಡೆ ಮಾಡಿ ಏನೋ ಮಾಡ್ಬಿಟ್ಟು ಭಗವಂತನ ಕೊಡ್ತಾನೆ. ಎಷ್ಟು ಧೈರ್ಯ ಅವನಿಗೆ ಅಂತ ಅನ್ಸುತ್ತಲ್ವ ನಮ್ಗೆ? ಎಂತ ಅಜ್ಞಾನಿ ಇವನು ಅಂತ. ಅದೇ ಭಕ್ತಿ. ಭಕ್ತಿ, ಶುದ್ಧ ಭಕ್ತಿ ನೋಡೋರ್ಗೆ ಅಜ್ಞಾನ ತರ ಕಾಣಿಸುತ್ತೆ. ಅಜ್ಞಾನ ಶುದ್ಧ ಭಕ್ತಿ ತರ ಕಾಣಿಸುತ್ತೆ. ಏನಪ್ಪ ಇವನು ಸಖತ್ತಾಗಿ ಭಕ್ತಿ ಮಾಡ್ತಾನೆ, ಯಾರೋ ತಿಂದಿರೋ ಎಲೆ ಮೇಲೆಲ್ಲ ಏನೋ ಉರುಳು ಸೇವೆ ಮಾಡ್ತಾನೆ, ಮಡೆ ಸ್ನಾನ ಮಾಡ್ತಾನೆ, ಸಖತ್ ಭಕ್ತಿ ಇದೆ ಅಂತ ಅಂತೀವಿ. ಅದು ಮೂರ್ಖತನ. ಇವನು ಕೆಳಗಡೆ ಬಿದ್ದಿರೋದನ್ನ ತಗೊಂಬಂದು ಭಗವಂತನ ಕೊಡ್ತಾನೆ, ಇದು ಭಕ್ತಿ. ಏನಪ್ಪ ಇದು? ನಿನ್ ಲೀಲೆ ಅರ್ಥನೇ ಆಗೋದಿಲ್ಲ ನಮ್ಗೆ. ಯಾರು ಸರಿ ಯಾರು ತಪ್ಪು? ಈಗ ನಮ್ಮ ಜ್ಞಾನಕ್ಕೆ ತಕ್ಕಂಗೆ ನಾವು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಯಾರು ಸರಿ ಯಾರು ತಪ್ಪು ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಇವ್ನು ಮಾಡಿ ಸರಿ, ನಾನು ಸೋನ ಮಹಾಪಾತ್ರ ಬಿದ್ದಿರೋ ತಗೊಂಬಂದು ಜಗನ್ನಾಥನಿಗೆ ಆಫರ್ ಮಾಡ್ಬೋದಾ? ಸರಿ, ಏನ್ ಮಾಡ್ತಾನೆ? ಪ್ರತಿದಿನ ಬರೋದು, ಓ ಜಗನ್ನಾಥ, ದಯವಿಟ್ಟು ಇದನ್ನ ಆಫರಿಂಗ್ ಅಕ್ಸೆಪ್ಟ್ ಮಾಡ್ಕೋಪ, ದಯವಿಟ್ಟು
ಅಂತ ಹೇಳಿ ಅದನ್ನ ಮಾನಸಿಕವಾಗಿ ಆಫರ್ ಮಾಡ್ತಾ ಇದ್ದ, ಮನೆಗೆ ತಗೊಂಡ್ಬರ್ತಾ ಇದ್ದ. ಪ್ರತಿದಿನ ಹೀಗೆ ಮಾಡ್ತಾ ಇದ್ದ. ಪಂಡಗಳು ನೋಡ್ತಾ ಇದ್ರು. ಒಂದಿನ ನೋಡಿದ್ರು, ಏನಪ್ಪಾ ನೀನ್ ಮಾಡ್ತಾ ಇರೋದು ಸೋನ ಮಹಾಪಾತ್ರ, ಏನ್ ಮಾಡ್ತಾ ಇದೀಯ ನೀನು? ಇದು ಭೋಗ ಅಂತಾರ ಯಾರಾದ್ರು? ಛೇ ಅಂದ್ಬಿಡ್ತಾರೆ ಯಾರು? ಪಂಡ. ಸರಿ, ಆ ಬ್ರಾಹ್ಮಣರು ಹೇಳ್ತಾರೆ, ಅಲ್ಲಯ್ಯ ಒಂದು ಮಂತ್ರ ಹೇಳಲ್ಲ, ಆ ಒಂದು ಶ್ಲೋಕ ಗೊತ್ತಿಲ್ಲ, ಅದನ್ನ ಹೆಂಗ್ ಆಫರ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಆಚರಣೆ ಮಾಡಿಲ್ಲ, ಏನೂ ಇಲ್ಲ. ಬರ್ತೀಯ, ಜಗನ್ನಾಥ ತಿನ್ನು ಅಂತ್ಯ, ಜಗನ್ನಾಥ ತಿಂದ್ಬಿಡ್ತಾನೆ, ನೀನ್ ತಗೊಂಡ್ ಹೋಗ್ಬಿಡ್ತೀಯ ಮನೆಗೆ, ಇದು ಮಹಾಪ್ರಸಾದ. ಏನ್ ನಿನ್ ಕತೆ? ಕ್ರಿಟಿಸೈಸ್ ಮಾಡ್ತಾರ ಅವನ್ನ. ಮಹಾಪಾತ್ರ ಒಪ್ಕೊಳ್ತಾನ? ಇಲ್ಲ, ಮಹಾಪಾತ್ರ ಒಪ್ಕೊಳ್ಳೋದಿಲ್ಲ ಅದನ್ನ. ಅವನ್ಗನ್ಸುತ್ತೆ ಏನಂದ್ರೆ ಅವ್ನ್ ಮಾಡ್ತಾರ ಸರಿ, ಪಂಡಗಳು ಸರಿ ಇಲ್ಲ, ಪಂಡ ಹೇಳ್ತಾರ ಮಾತುಗಳು ಸರಿ ಇಲ್ಲ. ಪಾಂಡಾಸು ತುಂಬಾ ಶ್ರೇಷ್ಠ ಭಕ್ತರೆ, ಅದರಲ್ಲಿ ಶ್ರೇಷ್ಠತೆ ನೋಡಿ ಹೇಳ್ತಾ ಇರೋದಿಲ್ಲಿ. ಸುಮ್ಮನೆ ಭಗವಂತ ಅವ್ರ ಹತ್ರ ಸೇವೆ ತಗೋತಾ ಇಲ್ಲ ಅಲ್ವಾ ಪಾಂಡಾಸ್ ಹತ್ರ, ಆದ್ರೆ ಅದಕ್ಕಿಂತ ಶ್ರೇಷ್ಠ ಉನ್ನತವಾದ ಭಕ್ತಿ ಇದು. ಆನುಕೂಲ್ಯನ ಕೃಷ್ಣಾನುಶೀಲಂ, ಯಾವ ಶಾಸ್ತ್ರ ವಿಧಿ ನಿಯಮಗಳು ಏನು ಬೇಕಾಗಿಲ್ಲ ಅವರಿಗೆ, ಮಂತ್ರ ಗಿಂತರ ಏನು ಬೇಕಾಗಿಲ್ಲ. ಸರಿ, ಪಂಡ ಆತರ ಹೇಳ್ತಾರೆ, ನೀನ್ ಆಫರ್ ಮಾಡೋದನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ, ಸುಮ್ನೆ ಹೋಗು ಮನೆಗೆ. ಆಮೇಲೆ ಬೇಜಾರಾಯ್ತು ಇವ್ರಿಗೆ, ಅಯ್ಯೋ ಇವತ್ತು ಆಫರ್ ಮಾಡಕ್ಕೆ ಆಗ್ತಾ ಇಲ್ವಲ್ಲ ಜಗನ್ನಾಥನಿಗೆ, ಬೈದ್ ಬಿಟ್ಟಲ್ಲ ನನಗೆ, ನಾನು ಮಾಡ್ತಾ ತಪ್ಪು ಅಂದ್ಬಿಟ್ಟಲ್ಲ ಅಂತ ಅದನ್ನ ಹಂಗೆ ಇಟ್ಕೊಂಡು ಬಂದ್ಬಿಡ್ತಾನೆ ಮನೆಗೆ. ಬಂದು ಹತ್ಕೊಂಡ್ ಕೂತಿದ್ದ, ಗೊಳೋ ಅಂತ ಹೇಳ್ತಿದ್ದಾನೆ, ಜಗನ್ನಾಥ ಯಾಕಪ್ಪ ಮಂತ್ರ ಹೇಳಿದ್ರೆ ಮಾತ್ರ ಸ್ವೀಕಾರ ಮಾಡ್ತೀಯಾ? ಎಷ್ಟೋ ಜನ ಹೇಳ್ತಾರೆ, ಪ್ರಭುಜಿ ನಮಗೆ ನಾಲ್ಗೆ ತಿರುಗೋದಿಲ್ಲ, ಮಂತ್ರ ಬರೋದಿಲ್ಲ. ಮಂತ್ರ ಹೇಳಿ ಅಂತ ನಾನು ಹೇಳದ್ನ ಯಾವತ್ತಾದ್ರು? ಪ್ರೀತಿಯಿಂದ ನಾ ಆಫರ್ ಮಾಡಿ ಅಂತ ಹೇಳಿದ್, ಲವ್ ಅಂಡ್ ಡಿವೋಷನ್. ಫಸ್ಟ್ ನಾವು ಪ್ರೀತಿ ಬೆಳೆಸ್ಕೋಬೇಕು, ಆಮೇಲೆ ಮಂತ್ರ. ಮಂತ್ರ ಹೇಳಿದವ್ರಿಗೆಲ್ಲ ಪ್ರೀತಿ ಬರುತ್ತಾ? ಈಗ ಮದುವೆ ಮುಂಜಿ ತಿಥಿ ಎಲ್ಲ ಮಾಡ್ತಾರೆ, ಗೃಹಪ್ರವೇಶ ಮಾಡ್ತಾರೆ, ಮಂತ್ರ ಹೇಳ್ತಾರೆ ಪುರೋಹಿತರು, ಅವ್ರಿಗೆ ಭಕ್ತಿ ಇದೆ ಅಂತ ಹೇಳ್ತೀರಾ ನೀವು? ಭಗವಂತನಿಗೆ ಮಂತ್ರ ಬೇಕಾಗಿಲ್ಲ, ಅವ್ನಿಗೆ ಬೇಕಾಗಿರೋದು ಪ್ರೀತಿ. ನಿಮ್ ಮಂತ್ರ ಗಿಂತ್ರ ಎಲ್ಲ ತಗೊಂಡೋಗಿ ಗೋಣಿ ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಡಿ ಅಂತಾನೆ ಭಗವಂತ. ನಿಮ್ಗೆ ಗೊತ್ತಿರೋದು 4-5 ಮಂತ್ರಗಳು, ಇಲ್ಲ 3 ಮತ್ತೊಂದು ಮಂತ್ರಗಳು ಹೋಗ್ತಿದೆ. ವೇದಗಳು, ವೇದಗಳಿಗೆ ಸಾಕ್ಷಾತ್ ವೇದಗಳೇ ಮಂತ್ರಗಳು, ವೇದಗಳಿಗೆ ಹುಡ್ಕಕ್ಕಾಗಿಲ್ಲ ಭಗವಂತನ ಅಂದ್ರೆ ಮತ್ತೆ ಏನ್ ವೇದ ಕಲ್ತು ನಾವು ಮಂತ್ರಗಳನ್ನ ಕಲ್ತು ಭಗವಂತನ ಉಳಿಸಕ್ಕಾಗತ್ತೆ? ಇದೆಲ್ಲ ಬೇಕಾಗಿಲ್ಲ ಅಂತಾನೆ ಕೃಷ್ಣ. ಅಲ್ವಾ? ಒಂದು ನಾವು ಭಗವಂತನಿಗೆ ಹೆಂಗೆ ಪ್ರೀತಿ ಮಾಡೋದು, ಭಗವಂತನ ಹೇಗೆ ಪ್ರೀತಿ ತೋರಿಸ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಸಣ್ಣ ವಯಸ್ಸಿನ ಮಕ್ಕಳಿಗೆ ಭಗವಂತನ ಪ್ರೀತಿ ಮಾಡ್ರಿ, ಮಂತ್ರ ಆಮೇಲೆ ಕಲ್ಯಾಣ ಪರವಾಗಿಲ್ಲ, ಸಮಯ ಇದೆ ಮಂತ್ರ ಕಲಿಯೋದಕ್ಕೆ, ಪ್ರೀತಿ ಮಾಡಿ. ಸಾಯೋ ತನಕ ವೇದ ಕಲ್ತು ಮಂತ್ರ ಕಲ್ತು ಸಾಯೋವರೆಗೂ ಭಗವಂತನ ಮೇಲೆ ಪ್ರೀತಿನೇ ಬರಲಿಲ್ಲ ಅಂದ್ರೆ ಧರ್ಮ ಸ್ವನುಷ್ಠಿತಾ ಪುಂಸಂ ವಿಶ್ವಕ್ಸೇನ ಕಥಾಸುಹ ನೋತ್ಪಾದೇದಿರತಿಂ ಶ್ರಮ ಏವಿ ಕೇವಲಂ 1.2.8 ಶ್ರೀಮದ್ ಭಾಗವತಂ. ಅಲ್ಲ, ನೀವು ಇಷ್ಟೆಲ್ಲ ಮಾಡಿನೂ ಕೃಷ್ಣನ ಮೇಲೆ ಪ್ರೀತಿನೇ ಬರ್ಲಿಲ್ಲ ಅಂದ್ರೆ ಮತ್ತೆ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ. ಜಗನ್ನಾಥನ್ಗೆ ಪ್ರಶ್ನೆ ಮಾಡ್ತಾನೆ, ಇವನು ಬಿಡೋದಿಲ್ಲ. ಅವನು ಜಗನ್ನಾಥನ್ ಪ್ರಶ್ನೆ ಮಾಡ್ತಾನೆ, ಅಲ್ಲ ನೀನ್ ಸ್ವೀಕಾರ ಮಾಡೋದಿಲ್ವ ಹಾಗಾದ್ರೆ ನಾನು ತಂದಿರೋದನ್ನ? ಮತ್ತೆ ಪಂಡ ಹೇಳಿದ್ರು, ಓ ಒಂದ್ ಮಂತ್ರ ಗೊತ್ತಿಲ್ಲ ಏನಿಲ್ಲ ಅಂತ ಬೈದ್ ಬಿಟ್ರು ನನ್ಗೆ ಅಂತ ಹತ್ಕೊಂಡ್ ಕೂತಿದ್ದಾನೆ. ನಂದೇನ್ ತಪ್ಪಿದೆ ಹೇಳಿದ್ರಲ್ಲಿ? ಸರಿ, ಏನ್ ಮಾಡಿದ್ರು, ಮಹಾಪಾತ್ರ ಮತ್ತೆ ಬರ್ತಾನೆ, ಅದೇ ಕೆಲಸ ಮಾಡ್ತಾನೆ ಅವನು. ಈ ಸಲ ಪಂಡಾಗ ಏನ್ ಮಾಡುದು, ಕೋಪ ಬಂತು, ದೊರೆಗೆ ದೂರ ಹೋಯ್ತು ರಾಜನಿಗೆ. ಸೊ ರಾಜ ಏನ್ ಮಾಡ್ತಾನೆ, ಹೌದಾ ಅವನ್ ಅಷ್ಟೊಂದು ಉದ್ದಟತನ ಮಾಡ್ತಾನ, ಹಿಡ್ಕೊ ಬನ್ನಿ ಅವನ ಹತ್ರ ಅಂತ ಹೇಳ್ಬಿಟ್ರು ರಾಜ. ಸರಿ, ಇವನ್ ಕಡೆ ಸೇವಕರು ಏನ್ ಮಾಡ್ತಾರೆ, ಸೋನ ಮಹಾಪಾತ್ರ ಹಿಡ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಏನಪ್ಪಾ ನಿಂದು ಕತೆ, ಏನ್ ಕೇಸ್ ನಿಂದು, ಯಾಕೆ ಸ್ವಾಮಿ ನನ್ನ ಅರೆಸ್ಟ್ ಮಾಡಿದ್ದೀರಿ? ನಾನೇನ್ ಮಾಡಿದೆ? ನಾನೇನ್ ಕದ್ದಿದ್ದೀನಾ, ಏನಾದ್ರು ಮಾಡಿದೀನಾ? ನನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತಾನೆ. ರಾಜನ ಒಂದೇ ನಿಂತ ಎದುರು ಮಾತಾಡೋಷ್ಟು ಧೈರ್ಯ ಹೆಂಗೋ ಅಂತ ನಿನಗೆ ಅಂತ ಕೇಳ್ತಾನ ಅವನು. ನಾನು ಏನ್ ಮಾಡ್ತಾ ಇದ್ದೆ? ಯಾವನ್ನ ಕದ್ಕೊಂಬಂದ ಕೆಳಗಡೆ ಬಿದ್ದಿರೋದು ಎತ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇನೆ. ನೋಡಿ, ದ್ರೋಣಾಚಾರ್ಯದೊಂದು ಲೀಲೆ ಹೇಳ್ಬಿಡ್ತೀನಿ ಈ ಸಂದರ್ಭದಲ್ಲಿ ಜ್ಞಾಪಕ ಬಂತು. ದ್ರೋಣಾಚಾರ್ಯ ಗೊತ್ತಿದೆ, ನಾನು ಕ್ಲಾಸ್ ಹೇಳಿದೀನಿ, ಯಾರು ಕೇಳಿಲ್ಲ ಅವ್ರಿಗೆ. ದ್ರೋಣಾಚಾರ್ಯ ಮಹಾಭಕ್ತ, ಮಹಾ ಭಕ್ತ ಅನ್ನೋದಕ್ಕಿಂತಾನು ಹೆಚ್ಚಾಗಿ ಅವನು ಮಹಾ ಉತ್ತಮ ಬ್ರಾಹ್ಮಣ. ಶಿಲೋಂಚ ವೃತ್ತಿ ಮಾಡ್ತಾ ಇದ್ದ ಅವನು. ಶಿಲೋಂಚ ವೃತ್ತಿ ಅಂದ್ರೆ ಏನು ಅಂದ್ರೆ, ಅವನು ಯಾವತ್ತೂ ಯಾರ ಹತ್ರ ಬೇಡ್ತಿರ್ಲಿಲ್ಲ, ಕೊಡಿಯಪ್ಪ ದಾನ ಕೊಡಿ, ಸಾಲ ಕೊಡಿ, ದುಡ್ಡು ಕೊಡಿ, ಬೇಡ್ತಿರ್ಲಿಲ್ಲ ಅವನು.
ಯಾರಾದ್ರೂ ಕೊಟ್ಟರು ತಗೊಳ್ತಿರ್ಲಿಲ್ಲ. ಎಂತ ಕರ್ಮ ಅಂದ್ರೆ ಒಂದ್ಸಲ ಏನಾಗುತ್ತೆ, ಅಶ್ವತ್ಥಾಮ ಸಣ್ಣ ಮಗು ಇರ್ಬೇಕಾದ್ರೆ ಕುಡಿಯಕ್ಕೆ ಹಾಲು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೃಪಿ ಕೃಪಿ ದ್ರೋಣಾಚಾರ್ಯನ ಹೆಂಡತಿ, ಕೃಪಾಚಾರ್ಯರ ತಂಗಿ ಕೃಪಿ ಏನ್ ಮಾಡ್ತಾಳೆ, ರೀ ಮಗುಗೆ ಹಾಲಿಲ್ಲ, ಒಂದ್ ಹಸು ಕೇಳ್ಕೊಂಬನ್ನಿ ಅಂತ ಹೇಳ್ತಾಳೆ. ಯಾರ ಹತ್ರ? ಬಾಲ್ಯ ಸ್ನೇಹಿತನ ಹತ್ರ, ದೃಪದನ ಹತ್ರ. ಅವನ್ ಎಂತ ವೃತ್ತಿ ಮಾಡ್ತಾ ಇದ್ದ? ಶಿಲೋಂಚ ವೃತ್ತಿ ಮಾಡ್ತಾ ಇದ್ದ. ಯಾರ ಹತ್ರ ಕೇಳಬಾರ್ದು, ಬೇಡಬಾರ್ದು. ತಾನಾಗೆ ಬಂದ್ರೆ ಮಾತ್ರ ಅದನ್ನ ಸ್ವೀಕಾರ ಮಾಡ್ಬೇಕು. ತಾನಾಗೆ ಬಂದಿದ್ದು ಮಾತ್ರ. ಎದೃಚ್ಛಾ ಲಾಭ ಸಂತುಷ್ಟಿ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಎದೃಚ್ಛಾ ಲಾಭ ಸಂತುಷ್ಟಿ. ಯಾರಾದ್ರೂ ನಿಮ್ಗೆ ಒಂದ್ ಕವಡೆ ಕಾಸು ಕೊಟ್ರ ಅದರಲ್ಲಿ ಜೀವನ ಮಾಡಿ, ಇಲ್ಲ 1 ಕೋಟಿ ಕೊಟ್ರ ಅದ್ರಲ್ಲಿ ಜೀವನ ಮಾಡಿ. ಆಸೆ ಪಡಬಾರ್ದು. ಭಗವಂತ ಕೊಡ್ತಾನೆ. ನಮ್ಮ ಪ್ರಯತ್ನಕ್ಕೆಲ್ಲ ಕೊಡೋದವನು, ನಮ್ಮ ಕರ್ಮ ಫಲಕ್ಕನುಸಾರ ಕೊಡ್ತಾನೆ. ಪ್ರಯತ್ನ ಅನ್ನೋದು ಒಂದು ನಿಮಿತ್ತ ಅಷ್ಟೇನೆ. ಸರಿ, ದ್ರೋಣಾಚಾರ್ಯ ಏನ್ ಮಾಡ್ತಾರೆ, ಅಯ್ಯೋ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕ್ಸ್ತಾಳೆ ಹೆಂಡತಿ. ಬೇಡಮ್ಮ, ನಾವ್ ಹೋಗೋದ್ ಬೇಡ, ಯಾರಾದ್ರೂ ಕೇಳಬಾರ್ದು. ಬಂದ್ರೆ ಯಾರಾದ್ರೂ ಕೊಟ್ರೆ ಅಕ್ಕಿ ತೊಳೆದು ನೀರು ಕೊಡ್ತಾ ಇರ್ತಾಳೆ ಮಗುಗೆ. ಕೃಪಿ ತನ್ನ ಮಗು ಅಶ್ವತ್ಥಾಮಗೆ ಅಕ್ಕಿ ತೊಳೆದಿರೋ ನೀರು ಕೊಡ್ತಿರ್ತಾಳೆ ಅವಳು. ಯಾಕಂದ್ರೆ ಹಾಲಂದ್ರೆ ಗೊತ್ತಿಲ್ಲ ಅವನಿಗೆ, ಹಸು ಇದ್ರೆ ತಾನೆ ಅವನ ಹತ್ರ. ಬಡ ಬ್ರಾಹ್ಮಣ ದ್ರೋಣಾಚಾರ್ಯ, ಒಬ್ರತ್ರ ಬೇಡ್ತಿರ್ಲಿಲ್ಲ. ಹಾಗೆ ಅವರು ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಅವ್ರ ಕೆಲಸ ಏನು? ಟೀಚರ್ ಕೆಲಸ. ಪಾಂಡವರಿಗೆ ಕೌರವರಿಗೆ ಧನುರ್ವಿದ್ಯೆ ಹೇಳ್ಕೊಡೋದು. ಸಂಜೆ ಅರಮನೆಯಿಂದ ಧೃತರಾಷ್ಟ್ರನ ಅರಮನೆಯಿಂದ ವಾಪಸ್ ಮನೆಗೆ ಬರ್ಬೇಕಾದ್ರೆ ಅವನಿಗೆ ಅಲ್ಲಲ್ಲಿ ಅಕ್ಕಿ, ಭತ್ತದ ಗದ್ದೆಗಳು ಕಾಣಿಸ್ತಾ ಇತ್ತು, ಹಣ್ಣಿನ ಮರಗಳು ಕಾಣಿಸ್ತಾ ಇತ್ತು. ಅವನೇನ್ ಮಾಡ್ತಾ ಇದ್ದ, ಪಕ್ಷಿಗಳು ತಿಂದು ಕುಕ್ಕಿ ಕೆಳಕ್ ಹಾಕಿರ್ತಾವಲ್ಲ ಅದನ್ನ ಮಾತ್ರ ಆಯ್ಕೊಂಡ್ ಬರ್ತಾ ಇದ್ದ. ಭತ್ತದ ಗದ್ದೆಯಲ್ಲಿ ಪಕ್ಷಿಗಳು ಎಷ್ಟು ತಿಂದು ಬಿಟ್ಟಿರ್ತಾರಲ್ಲ, ಎಲ್ಲ ಕಟಾವು ಕೊಯ್ಲು ಎಲ್ಲ ಮಾಡಿ ಪಕ್ಷಿಗಳೆಲ್ಲ ತಿಂದು ಕೆಳಗ್ ಬಿದ್ದಿರುತ್ತಲ್ಲ, ಆ ಭತ್ತವನ್ನು ತಗೊಂಡ್ ಬರ್ತಾ ಇದ್ದ. ಯಾರು? ದ್ರೋಣಾಚಾರ್ಯ. ಎಷ್ಟು ತರ್ತಾ ಇದ್ದ? ಅವತ್ತಿನ ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ, ಮಿಕ್ಕಿದ್ರೆ ನಾಳೆಗಾಗತ್ತೆ. ಪಕ್ಷಿ ತಿಂದು ಉದುರಿಸಿರುವಂತ ಹಣ್ಣು ತಿಂತಾ ಇದ್ದ, ಮನೆ ತಗೊಂಡ್ಬರ್ತಾ ಇದ್ದ. ಅಕ್ಕಿ ತೊಳೆದು ನೀರು ಕೊಡ್ತಾ ಇದ್ಲು ಹೆಂಡತಿ ಮಗುಗೆ. ಇಂಥ ಮಹಾಬ್ರಾಹ್ಮಣ ಯಾವ ಗತಿಗೆ, ಯಾವ ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟ ಅಂದ್ರೆ, ಒಬ್ಬ ದುಷ್ಟ ದುರ್ಯೋಧನನ, ಪಾಪಿ ದುರ್ಯೋಧನನಿಗೋಸ್ಕರ ಪಾಂಡವರ ಹತ್ಯೆ ಮಾಡಕ್ಕೆ ಹೋಗ್ಬಿಟ್ರು. ಪಾಂಡವರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು. ಅಂದ್ರೆ ಅರ್ಥಸ್ಯ ಪುರುಷೋ ದಾಸಃ. ಇದು ಭೀಷ್ಮಾಚಾರ್ಯ ಹೇಳೋ ಮಾತು. ದುಡ್ಡಿಗೆ ಮನುಷ್ಯ ದಾಸ ಆಗ್ಬಿಡ್ತಾನಂತೆ. ದುಡ್ಡಿಗೆ ಮನುಷ್ಯ ದಾಸ ಆಗ್ಬಿಡ್ತಾನೆ. ದುರ್ಯೋಧನ ದುಡ್ಡು ಕೊಟ್ಟ, ದಾಸ ಆಗ್ಬಿಟ್ಟ. ದುರ್ಯೋಧನ ರಾಜ್ಯ ಕೊಟ್ಟ, ಕರ್ಣ ದಾಸ ಆಗ್ಬಿಟ್ಟ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಅಂತ ಬಂದ್ಬಿಟ್ಟ. ಇಂಥ ಶಿಲೋಂಚ ವೃತ್ತಿ ಮಾಡ್ತಾ ಇದ್ದವರು ಯಾರ ಹತ್ರನೂ ಬೇಡಬಾರ್ದು. ಏನ್ ಮಂತ್ರ ಕಲ್ತು, ಏನ್ ವಿದ್ಯೆ ಕಲ್ತು ಏನ್ ಪ್ರಯೋಜನ ಆಯ್ತು? ಎಲ್ಲೋಯ್ತು ಅವರ ನೀತಿ ನಿಯಮಗಳು, ಅವರ ಬ್ರಾಹ್ಮಣತ್ವ, ಅವರ ಭಕ್ತಿ ಎಲ್ಲ ನಾಶ ಆಯ್ತಲ್ಲ. ಒಂದು ಸೇಡು, ಒಂದು ಹಠ, ಒಂದು ಒಂದು ಹಂಗು. ಅಬ್ಬಾ, ಹಂಗು ಭಾರಿ ದೊಡ್ಡದು, ಭಾರ, ಹೆವಿ ವೆಯ್ಟ್ ಅದು. ಯಾರ ಹಂಗಲ್ಲಾದ್ರೂ ಎದ್ಬಿಟ್ರೆ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಅರ್ಥಸ್ಯ ಪುರುಷೋ ದಾಸಃ ಅಥವಾ ವಿತ್ತಸ್ಯ ಪುರುಷೋ ದಾಸಃ. ದುಡ್ಡಿಗೆ ಗುಲಾಮ ಆಗ್ಬಿಡ್ತಾನೆ ಮನುಷ್ಯ. ಮಹಾಭಾರತದಲ್ಲಿ ಹೇಳಿದ್ದಾರೆ ಅದನ್ನ. ಈಗ ನಮ್ಮ ವಿದ್ಯೆ ಹೇಗಾಗಿದೆ ಗೊತ್ತಾ ನೋಡಿ. ಸೋನಾಪಾತ್ರ ಅಂತ ಭಕ್ತರು ಎಲ್ಲಿ ಸಿಗ್ತಾರೆ ನಮಗೆ ಇವಾಗ? ಸಿಗ್ತಾರ? ದುಡ್ಡು ಮಾಡಬೇಕು, ಅದಕ್ಕೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋಬೇಕು, ವಿತ್ತಸ್ಯ ಪುರುಷದ ಅಮೆರಿಕಾಗ ಹೋಗ್ಬೇಕು, ಅಲ್ಲಿ ಅವರು ಕಾಲಲ್ಲಿ ತೋರ್ಸೋ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡೋದು. ದಾಸರಾಗ್ಬಿಡ್ತೀವಿ ನಾವು. ಆದ್ರೆ ಹೇಳ್ತಾರೆ, ನಮಗ ಅವ್ನ ಕಾಲ ಮೇಲೆ ಅವ್ನು ನಿಂತಿದ್ದಾನ್ರಿ, ಅವ್ನ್ ಸಂಪಾದನೆ ಅವನೇ ಮಾಡ್ತಾನೆ, ಅವ್ನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ. ಇಲ್ಲ, ಅವ್ನ ಕಾಲ ಮೇಲೆ ಅವ್ನು ನಿಂತಿಲ್ಲ. ಅವನು ದಾಸ ಕೆಲಸ ಮಾಡ್ತಾನೆ. ಯಾರಿಗೆ? ನೀಚರಿಗೆ. ಆದ್ರೆ ಭಕ್ತಿ ಅಂತ ವಿಚಾರಕ್ಕೆ ಬಂದಾಗ ನಾವ್ಯಾಕೆ ದಾಸ ಹಾಕ್ಬೇಕು? ನಾವೇ ಕಸ ಹೊಡಿಬೇಕು ದೇವಸ್ಥಾನಕ್ಕೆ? ನಾವ್ಯಾಕೆ ತಟ್ಟೆ ಎತ್ತಬೇಕು? ನಾವ್ಯಾಕೆ ಹಂಗ್ ಮಾಡ್ಬೇಕು? ನಾವ್ಯಾಕೆ ಹಿಂಗ್ ಮಾಡ್ಬೇಕು ಅಂತ ಬಂದ್ಬಿಡುತ್ತೆ. ಇಲ್ಲಿ ಪ್ರೇಮ ಇಲ್ಲ ಆಯ್ತು. ಅವಾಗ ಭಗವಂತನ ಪ್ರೀತಿ ಇಲ್ಲ. ಅವನು ಎಷ್ಟು ಸ್ವಾವಲಂಬಿಯಾಗಿದ್ದ. ಹೌದು, ನನ್ನ ಹತ್ರ ದುಡ್ಡಿಲ್ಲ ಕೊಂಡ್ಕೊಂಬಂದು ಕೊಡೋದಕ್ಕೆ, ಅಲ್ಲಿ ಬಿದ್ದಿರೋದೇ ತಗೊಂಬಂದು ಅದಕ್ಕೆ ಏನೋ ಒಂಚೂರು ಹಾಕಿ ಏನೋ ಮಾಡಿ ನಿಮ್ಮ ಭಗವಂತನ ಪ್ರೀತಿಯಿಂದ ಕೊಡ್ತೀನಿ, ಕೊಡಿ.
ಏನು ಗೊತ್ತಿರ್ಬೇಕು ಅಂತಿಲ್ಲಪ್ಪ, ದುಡ್ಡು ಇರ್ಬೇಕು ಅಂತಿಲ್ಲ ಭಕ್ತಿ ಮಾಡಕ್ಕೆ, ವಿದ್ಯೆ ಇರ್ಬೇಕು ಅಂತಿಲ್ಲ ಭಕ್ತಿ ಮಾಡಕ್ಕೆ. ಉಸಿರಾಡ್ಕೊಂಡಿದ್ರೆ ಸಾಕು ಭಕ್ತಿ ಮಾಡ್ಬೋದು. ಕೈ ಕಾಲು ಕಣ್ಣು ಮೂಗು ಇರ್ಬೇಕು ಅಂತೇನಿಲ್ಲ. ದೇಹದಲ್ಲಿ ಪ್ರಾಣ ಒಂದಿದ್ರೆ ಭಕ್ತಿ ಮಾಡ್ಬೋದು, ಅಷ್ಟೇ ಸಾಕು, ಅಷ್ಟೇ ಕ್ವಾಲಿಫಿಕೇಶನ್. ಯಾರ ಹತ್ರ ಇಲ್ಲ ಅದು? ಯಾರ ಹತ್ರ ಇಲ್ಲ ಕೈ ಎತ್ತಿ ನಾವು? ಗುರುಜಿನ ಹತ್ರ ಪ್ರಾಣ ಇಲ್ಲ, ಎಲ್ಲರ ಹತ್ರ ಇದೆ, ಮತ್ತೆ ಮಾಡಿ ಭಕ್ತಿ. ನಮಗೆ ಬಡತನ ಇದೆ, ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ನನ್ನ ಹೆಂಡತಿ ಸಪೋರ್ಟ್ ಮಾಡಲ್ಲ, ನನ್ನ ಗಂಡ ಸಪೋರ್ಟ್, ಅದ್ ರೀಸನ್ ಅಲ್ಲ. ದೇಹದಲ್ಲಿ ಪ್ರಾಣ ಇದೆಯಾ, ಉಸಿರಾಡ್ತಾ ಇದ್ದೀರಾ, ಗಾಳಿ ಒಳಗೋಗ್ತಾ ಬರ್ತಾ ಇದೆಯಾ, ಮೂಗು ಒಳಗೋಗ್ತಾ ಬರ್ತಾ ಇದೆಯಾ, ಮತ್ತೆ ಭಕ್ತಿ ಮಾಡಿ. ಮರಗಳು ಭಕ್ತಿ ಮಾಡ್ತವೆ, ಮರಗಳು ಉಸಿರಾಡುತ್ತೆ. ಭಾಗವತಮಲ್ಲಿ ಹೇಳ್ತಾರೆ, ಕಮ್ಮಾರನ ತಿದಿಗೆ ಉಸಿರಾಡುತ್ತೆ, ಬುಷ್ ಅಂತ ಗಾಳಿ ಬಿಡ್ತಾ ಇರುತ್ತೆ. ಏನ್ ಬಂತು ಸುಖ? ಕಮ್ಮಾರ ತಿದಿಗೆ ನೋಡಿದಿರಲ್ಲ, ಅದಕ್ಕೆ ಕುಲುಮೆ ಮಚ್ಚು ಗಿಚ್ಚು ಎಲ್ಲ ಬಿಸಿ ಮಾಡಿ ತಟ್ತಾ ಇರ್ತಾನೆ ಕಮ್ಮಾರ. ಅದ್ರಲ್ಲಿ ಬೆಂಕಿ ಬರೋದಿಲ್ವಾ, ಗಾಳಿ ಬರೋದಿಲ್ವಾ? ಬರುತ್ತೆ, ಮತ್ತೆ ಅದು ಉಸಿರಾಡುತ್ತೆ. ಮರ ಕಾಲು, ಯಾರ ಕಾಲು ಭಗವಂತ ದರ್ಶನ ಮಾಡಕ್ ಹೋಗೋದಿಲ್ವೋ ಅದು ಅದು ಮರದ ದಿಮ್ಮಿ. ಅದಕ್ಕೆ ಹೇಳುದು ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಕೈ ಕಾಲಕ್ಕೆ ಶಕ್ತಿ ಇರೋ ತನಕ ನಾವು ಭಗವಂತನ ಸೇವೆ ಮಾಡ್ಬೇಕು, ಅದು ಪ್ರೀತಿಯಿಂದ ಸೇವೆ ಮಾಡ್ಬೇಕು. ಅದಕ್ಕೆ ಪ್ರೇಮ ಭಕ್ತಿ. ಯಾವ ಸಂಪ್ರದಾಯದಲ್ಲೂ, ಈಗ ಮಾಧ್ವ ಸಂಪ್ರದಾಯ ಆಗಿರ್ಬೋದು, ಶಂಕರ ಸಂಪ್ರದಾಯ ಇರ್ಬೋದು, ರಾಮಾನುಚಾರಿ ಸಂಪ್ರದಾಯ ಇರ್ಬೋದು, ಯಾವ ಸಂಪ್ರದಾಯದಲ್ಲೂ ಪ್ರೇಮ ಭಕ್ತಿ ಅನ್ನೋದೇ ನಮ್ಗೆ ಅದು ಗೋಚರಕ್ಕೆ ಬರೋದಿಲ್ಲ. ಪ್ರೇಮ ಭಕ್ತಿ ಅನ್ನೋದೇ ಕಾಣಿಸೋದಿಲ್ಲ. ಭಕ್ತಿ ಮಾಡ್ತಾರೆ ಹೌದು, ಎಲ್ಲೂ ಭಗವಂತನ ನಾಮ ಕೀರ್ತನೆ, ನೃತ್ಯ ಮಾಡೋದು, ಭಗವಂತನಿಗೆ ಪ್ರೀತಿ ಮಾಡೋದು ಅಲ್ವಾ, ತುಂಬಾ ವಿರಳ ಅನ್ಸದಲ್ವಾ? ನನ್ಗೆ ಗೊತ್ತಿಲ್ಲಪ್ಪ, ನಾನು ಯಾವ ಸಂಪ್ರದಾಯದು ಅಷ್ಟು ನನ್ ಎಕ್ಸ್ಪೋಸ್ ಆಗಿಲ್ಲ. ಹೋಗಿದೀವಿ, ಶಂಕರ ಸಂಪ್ರದಾಯದಲ್ಲಿ ನೋಡಿದೀವಿ, ಮಧ್ವ ಸಂಪ್ರದಾಯದಲ್ಲಿ ನೋಡಿದೀವಿ, ರಾಮಾನುಜ ಸಂಪ್ರದಾಯ, ಎಲ್ಲೂ ನಮ್ಗೆ ಪ್ರೇಮ ಭಕ್ತಿ ಅನ್ನೋದೇ ಬರೋದಿಲ್ಲ. ಇಲ್ಲಿ ಬರುತ್ತೆ ನಮಗೆ. ಅದಕ್ಕೆ ಹೇಳೋದು ಜಗನ್ನಾಥ ಪುರುಷೋತ್ತಮ, ಪ್ರೇಮ ಪುರುಷೋತ್ತಮ. ಪ್ರೀತಿ ಮಾಡಿದ್ರೆ ಅವನು ಪ್ರೀತಿ ಕೊಟ್ಬಿಡ್ತಾನೆ ನಮ್ಗೆ. ಶಾಸ್ತ್ರ ಬೇಕಾಗಿಲ್ಲ, ಯಾವ ವೇದ ಮಂತ್ರ ಏನು ಬೇಕಾಗಿಲ್ಲ. ಅಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ ಅಷ್ಟೇ, ಪ್ರೀತಿ ಮಾಡೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ಸೋನ ಮಹಾಪಾತ್ರನ ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ ರಾಜ. ಏನು ತಿಂದಿಲ್ಲ ರಾತ್ರಿ ಎಲ್ಲ. ಯಾಕೆ, ಏನ್ ತಿಂತಾನೆ ಅವನು? ಜಗನ್ನಾಥನ್ಗೆ ಆಫರ್ ಮಾಡದೆ ಏನ್ ತಿನ್ನಕ್ಕಾಗೋದಿಲ್ವಲ್ಲ, ಜೈಲಲ್ಲಿ ಏನ್ ತಿಂತಾನೆ ಅವನು? ಹೊಟ್ಟೆ ಹಚ್ಕೊಂಡಿದ್ದಾನೆ. ಜೈಲಲ್ಲಿ ರಾಜ ಕೊಡ್ತಾನೆ, ತಗೋ ಊಟ ತಿನ್ನು. ನಾನ್ ತಿನ್ನೋದಿಲ್ಲ. ಯಾಕೆ? ಜಗನ್ನಾಥನ್ ಕೊಡ್ಬೇಕು, ನಾನೇ ಕೊಟ್ಟು ತಿನ್ಬೇಕು ಜಗನ್ನಾಥನ್ಗೆ. ಸರಿ, ನಾನು ಊಟ ಮಾಡೋದಿಲ್ಲ, ಪ್ರತಿದಿನ ನಾನು ಭಗವಂತನ್ ಕೊಟ್ಟೆ ನಾನು ತಿಂತಾ ಇದ್ದೆ, ನಾನು ಊಟ ಮಾಡೋದಿಲ್ಲ ಅಂತ ಹಠ ಮಾಡ್ಬಿಡ್ತಾನೆ. ಇದು ಜಗನ್ನಾಥನಿಗೆ ನೋವಾಗುತ್ತೆ. ಅಯ್ಯೋ, ನನ್ನ ಭಕ್ತ ಊಟ ಮಾಡದೆ ಮಲ್ಕೋತಿದ್ದಾನೆ, ನನ್ನ ಭಕ್ತನಿಗೆ ಕಷ್ಟ ಬಂದ್ಬಿಟ್ಟಿದೆ, ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ನನ್ನ ಭಕ್ತನ. ಅವನಿಗೆಲ್ಲೋ ಒಂದ್ ಕಡೆ ಜೈಲಲ್ಲಿ ರಾಜ ಸೆರೆಮನೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ. ನಾನು ಮೋಸ್ಟ್ಲಿ ಮಂತ್ರ ಹೇಳಿಲ್ವೇನೋ, ಅದಕ್ಕೆ ನನಗೆ ಈ ಕಷ್ಟ ಬಂದಿದೆ. ನಾವ್ ಹಂಗೆ ತಾನೇ ಅನ್ಕೊಳ್ಳೋದು, ಮೋಸ್ಟ್ಲಿ ನಾನು ಏನೋ ಮಾಡಿದೀನಿ ಅದಕ್ಕೆ ಕಷ್ಟ ಬಂದಿದೆ. ಕಷ್ಟ ಬಂದಿರೋದೇನಕ್ಕೆ, ಅದು ಒಳ್ಳೇದಕ್ಕೆ ಅರ್ಥನೇ ಆಗೋದಿಲ್ಲ ನಮ್ಗೆ. ಇದನ್ನ ಸಾರಿ ಸಾವಿರ ಸಲ ಹೇಳಿದ್ದೀನಿ ನಾನು, ಪ್ರತಿಯೊಂದು ಕ್ಲಾಸ್ ಹೇಳ್ತೀನಿ. ಕಷ್ಟ ಬರುತ್ತೆ ಅಂದ್ರೆ ಅದರಿಂದ ಒಳ್ಳೇದಕ್ಕೆ, ಒಳ್ಳೇದಾಗ್ತಾ ಇದೆ, ಸ್ವಲ್ಪ ತಡ್ಕೋಬೇಕು ನಾವು. ಸೋನ ಮಹಾಪಾತ್ರ ಹೇಳ್ತಾನೆ, ನನಗೆ ಕಷ್ಟ ಬಂದ್ಬಿಟ್ಟಿದೆ ಜಗನ್ನಾಥ, ನನ್ ಮಂತ್ರ ಸರಿಯಾಗಿ ಹೇಳಿಲ್ವೇನೋ, ಅದಕ್ಕೆ ನನಗೆ ದುರ್ಗತಿ ಬಂದಿದೇನೋ. ಡೌಟ್ ಅಲ್ಲ ಅದು, ಅವನ್ ಆ ಸಿಚುವೇಶನ್ಗೆ, ಆ ಸಂದರ್ಭ ತಕ್ಕಾಗಿ ಅವ್ನ ಒಳಗಿಂದ ಮಾತುಗಳು ಬರ್ತಾ ಇದೆ ಅಷ್ಟೇನೆ. ಕಷ್ಟ ಬರುತ್ತೆ ಪ್ರತಿಯೊಬ್ಬನಿಗೂ, ಆ ಕಷ್ಟನ ಹೇಗೆ ಆ ಕ್ಷಣಕ್ಕೆ ನಾವು ಎದುರಿಸ್ಬೇಕು. ಅವನೇನ್ ಹೇಳ್ತಾನೆ, ಮೋಸ್ಟ್ಲಿ ನಾನು ವೇದ ಮಂತ್ರಗಳನ್ನ ಹೇಳ್ದೆ ಆಫರ್ ಮಾಡಿದ್ನೇನೋ, ಅದಕ್ಕೆ ನನಗೆ ಕಷ್ಟ ಬಂದಿದೆ. ಆದ್ರೆ ಜಗನ್ನಾಥನಿಗೆ ಕೊಕ್ಕೆ ಹಾಕ್ತಾನೆ, ಜಗನ್ನಾಥ ಏನೇ ಹೇಳು, ನಾನು ಪ್ರೀತಿಯಿಂದಾನೇ ಕೊಟ್ಟಿದ್ದದನ್ನ, ನಿನಗೆ ವೇದ ಮಂತ್ರ ಬೇಕೋ ಪ್ರೀತಿ ಬೇಕೋ ನೀನೇ ಡಿಸೈಡ್ ಮಾಡು. ಭಕ್ತ ಭಗವಂತನ ಹಿಡಿದು ಬಿಡ್ತಾನೆ, ಕಟ್ಟಾಕ್ಬಿಡ್ತಾನೆ. ಆಯ್ತಪ್ಪ ಸರಿ, ನೀನ್ ದೇವರು, ನೀನು ಏನ್ ಮಾಡಿದ್ರು ನಡೆಯುತ್ತೆ, ನೀನ್ ಸರ್ವಾಧಿಕಾರಿ, ನಾವು ಹುಲು ಮಾನವರು. ಸರಿ, ನಿನಗೆ ವೇದ ಮಂತ್ರಗಳೇ ಇಂಪಾರ್ಟೆಂಟು, ಪ್ರೀತಿ ಮತ್ತೆ ಭಕ್ತಿ ಇಂಪಾರ್ಟೆಂಟ್, ನೀನೇ ಡಿಸೈಡ್ ಮಾಡ್ಕೊ. ನಾನಂತೂ ಪ್ರೀತಿಯಿಂದ ಕೊಟ್ಟಿದ್ದೀನಿ, ಅದು ನನಗೆ ಗ್ಯಾರಂಟಿ ಇದೆ. ವೇದ ಮಂತ್ರ ಹೇಳಿಲ್ಲ, ನನಗೂ ಪಶ್ಚಾತ್ತಾಪ ಇದೆ, ಅಯ್ಯೋ ವೇದ ಮಂತ್ರ ಹೇಳದೆ ಕೊಟ್ಟನಲ್ಲ ಅಂತ. ನಿನಗೆ ಯಾವ್ದು ಬೇಕೋ ಅದು ನೀನ್ ಚೂಸ್ ಮಾಡ್ಕೋ ಅಂತ ಹೇಳ್ಬಿಟ್ಟ. ಇದನ್ನೇ ನಾನು ಬಲಿಚಕ್ರವರ್ತಿ ವಿಷಯದಲ್ಲಿ ಹೇಳ್ತಾ ಇರ್ತೀನಿ.
ಬಲಿ ಚಕ್ರವರ್ತಿ ವಾಮನ ದೇವ್ರಿಗೆ ಹೇಳ್ತಾರೆ, ಅಲ್ಲಪ್ಪ 2 ಹೆಜ್ಜೆಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಳೆದ್ಬಿಟ್ಟೆ, ಇನ್ನೊಂದ್ ಹೆಜ್ಜೆ ಎಲ್ಲಿ ಕೊಡ್ಲಿ ನಾನು ಅಂತ ಕೇಳಿದ್ರೆ, ನಿನ್ನ ಭಕ್ತ ಉದ್ಧಾರ ಆಗ್ಬೇಕು ಅನ್ನೋ ಇಚ್ಛೆ ನಿನಗಿದ್ರೆ 3ನೇ ಹೆಜ್ಜೆ ಎಲ್ಲಿ ಕೊಡ್ಬೇಕು ಅಂತ ನೀನೇ ನನಗೆ ಬುದ್ಧಿ ಕೊಡು ಅಂದ್ಬಿಟ್ಟ. ಇದಲ್ವಾ ಹೇಳಿ ಕೇಳಿ ಯಾರು? ಕೃಷ್ಣ ಭಕ್ತರು. ಕೃಷ್ಣ ಭಕ್ತರು ಮಹಾಚತುರರು, ಬುದ್ಧಿವಂತರು. ಹೇಗೆ ಕೃಷ್ಣನೇ ಕಟ್ಟಾಕ್ಬಿಡ್ತಾರ ಅವರು. ಚೆಕ್ಮೇಟ್. ಚೆಸ್ ಅಲ್ಲಿ ರಾಜನ್ಗೆ ಚೆಕ್ಮೇಟ್ ಮಾಡ್ತಾರಲ್ಲ, ಇಲ್ಲೂ ತಪ್ಸ್ಕೊಂಡು ಓಡಾಡಕ್ ಆಗೋದಿಲ್ಲ ಅವನು. ಹಂಗೆ ಭಕ್ತರು ಭಗವಂತನಿಗೆ ಚೆಕ್ಮೇಟ್ ಮಾಡ್ಬಿಡ್ತಾರೆ. ಏನು ಮಾಡಕ್ಕಾಗೋದಿಲ್ಲ, ಹೌದಲ್ವಾ? ನನ್ನ ಭಕ್ತರು ನಾನು ಉದ್ಧಾರ ಮಾಡೋ ನನ್ನ ಧರ್ಮ ಅಲ್ವಾ? ಸರಿ, 3ನೇ ಹೆಜ್ಜೆ ನಾನು ನಿನ್ ತಲೆ ಮೇಲೆ ಇಟ್ಬಿಡ್ತೀನಿ. ಭಗವಂತನೇ ಕೊಟ್ಟಿದ್ದು ಆ ಬುದ್ಧಿನ. ಹಾಗೆ ಸೋನ ಮಹಾಪಾತ್ರ ಕೇಳ್ತಾ ಇದ್ದಾನೆ, ನಿನಗೆ ಭಕ್ತಿ ಬೇಕಾ, ಮಂತ್ರ ಬೇಕಾ? ಈಗ ಕೃಷ್ಣ ಬೆ 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 ಬೆ. ಏನ್ ಮಾಡಕ್ಕಾಗತ್ತೆ ಇವಾಗ? ಹೇಳು, ಏನ್ ಆನ್ಸರ್ ಮಾಡಕ್ ಆಗೋದಿಲ್ಲ ಆಗ ಕೃಷ್ಣನಿಗೆ. ನನ್ಗೆ ಪ್ರೀತಿನೇ ಬೇಕು ಅಂತ ಕೇಳ್ಬೇಕು, ಅವನು ಹೇಳ್ಬೇಕು. ಈಗ ಅದೇನ್ ಭಾಗವತಮಲ್ಲಿ ಹೇಳಿದಾನೆ ಗೋಪಿಯರ್ ಮುಂದೆ, ನನಗೆ ನನ್ನ ಭಕ್ತರು ನಿಂದನೆ ಮಾಡೋದಿದೆಯಲ್ಲ, ಅದಕ್ಕಿಂತ ಶ್ರೇಷ್ಠ ಇನ್ನೊಂದಿಲ್ಲ. ಅವ್ರು ಎಷ್ಟೇ ಮಂತ್ರ ಹೇಳ್ಬೋದು, ಏನೇ ಮಾಡ್ಬೋದು, ಆದ್ರೆ ನನ್ನ ಭಕ್ತರು ತೋರ್ಸೋ ಪ್ರೀತಿ ನಿಂದನೆ ಇದೆಯಲ್ಲ, ಅದ್ರ ಮುಂದೆ ಏನು ಅಲ್ಲ ಅನ್ಬಿಟ್ಟ. ಅದನ್ನೇ ಶುದ್ಧ ಭಕ್ತರು ಮಾಡೋದು. ಭಾಗವತ ಓದಿ ಮಾಡ್ಬೇಕು ಅಂತ ಏನಿಲ್ಲ ನೋಡಿ. ಶುದ್ಧ ಭಕ್ತರು ಒಂದೋ ಭಗವದ್ಗೀತಾ ಭಾಗವತಮಲ್ಲಿ ಇರೋ ಪ್ರಕಾರ ಮಾಡ್ತಾ ಇರ್ತಾರೆ, ನಡ್ಕೊತಿರ್ತಾರೆ. ಇಲ್ಲ, ಅವ್ರು ನಡ್ಕೊಳ್ಳೋ ರೀತಿ ಭಾಗವತಮಲ್ಲಿ ಇರುತ್ತೆ. ಎರಡರಲ್ಲಿ ಯಾವ್ದನ ಒಂದು ಆಗಿರ್ಬೇಕು. ಒಂದು ಗೀತೆ ಭಾಗವತಮಲ್ಲಿ ಇರೋ ಪ್ರಕಾರ ನಡ್ಕೊತಿರ್ತಾರೆ, ಇಲ್ಲ ಅವ್ರು ನಡ್ಕೊಳ್ಳೋ ರೀತಿ ಭಾಗವತಮಲ್ಲಿ ಇರುತ್ತೆ. ಯಾರು ಶಾಸ್ತ್ರ ಓದಿರ್ತಾರೆ ಅವರು, ಓ ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ ಭಾಗವತಮಲ್ಲಿ ಅಂತ ಅದ್ರ ಪ್ರಕಾರ ನಡ್ಕೊತಿರ್ತಾರೆ. ಶಾಸ್ತ್ರ ಯಾರು ಓದಿಲ್ಲ ಭಕ್ತಿ ಮಾಡ್ತಾ ಇರ್ತಾರೆ, ಅವರು ನಡ್ಕೊಳ್ಳೋ ರೀತಿನೇ ಭಾಗವತಮಲ್ಲಿ ಇರುತ್ತೆ. ಯಾಕಂದ್ರೆ ಅವ್ರು ನಡ್ಕೊಳ್ಳೋ ರೀತಿ ಭಾಗವತ ಧರ್ಮ. ಭಾಗವತ ಧರ್ಮ. ಸೊ ಅದೇ ಸೋನ ಮಹಾಪಾತ್ರ ಮಾಡ್ತಾ ಇದ್ದು. ವಿದ್ಯೆ ಬೇಕಾ ಇವಾಗ ನಮಗೆ? ಹೇಳಿ ನೀವೇ. ವಿದ್ಯೆ ಶಾಸ್ತ್ರ ಏನ್ ಬೇಕು ನಮಗೆ? ನಾವು ಅದಕ್ಕೆ ಹೇಳಿದ್ರು, ವೈದಿ ಭಕ್ತಿ ನಾವೇನ್ ಮಾಡ್ತಾ ಇದ್ದೀವಿ ಅದು ಪರ್ಫೆಕ್ಟ್ ಆಗಿ ಮಾಡೋ ಟ್ರೈ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ವೈದಿ ಭಕ್ತಿನೇ ನಾವು ಪರ್ಫೆಕ್ಟ್ ಆಗಿ ಮಾಡೋ ಪ್ರಯತ್ನ ಮಾಡ್ಬೇಕು. ಕ್ರಮೇಣ ಅದು ರಾಗ ಭಕ್ತಿ ತಿರುಗಿಸ್ತಾನೆ ಭಗವಂತ. ಅವಾಗ ಯಾವ ಪುರಾಣ ಶಾಸ್ತ್ರ ಏನು ಅವಶ್ಯಕತೆ ಇರೋದಿಲ್ಲ. ಇದು ನಿಜವಾದ ಧರ್ಮ, ಇದು ಭಾಗವತ ಧರ್ಮ, ಇದು ಭಕ್ತರ ಧರ್ಮ. ಇದನ್ನೇ ಭಗವಂತ ಮೆಚ್ಚೋದು. ಅರ್ಥ ಆಯ್ತದಲ್ಲ? ಎಷ್ಟು ಜನಕ್ಕೆ ಜೀವನ ಪರಿವರ್ತನೆ ಆಗಿರುತ್ತೆ. ಎಷ್ಟು ಜನಕ್ಕೆ ಕೃಷ್ಣ ಜಗನ್ನಾಥ ಭಗವಂತ ಅಂದ ತಕ್ಷಣ ಮೈ ರೋಮಾಂಚನ ಆಗುತ್ತೆ. ಅದಕ್ಕೆ ಹೇಳಿದ್ವಿ, ಎಲ್ಲ ಬಿಡಬೇಕು, ಧರ್ಮ ಅಧರ್ಮ ಎಲ್ಲ ಬಿಡಬೇಕು. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನಗೆ ಮನೆ ಬೇಡ, ಮಠ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀವಿ. ಪರಿತ್ಯಜ್ಯ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆದ್ರೆ ಮಾಂ ಏಕಂ ಶರಣಂ ವ್ರಜ ಬರೋದೇ ಇಲ್ವಲ್ಲ. ಇಲ್ಲಿ 2 ಕ್ವಾಲಿಟಿ ಇದೆ. ಸರ್ವ ಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಬಿಡಬೇಕು. ಧರ್ಮ ಮಾತ್ರ ಅಲ್ಲ, ಅಧರ್ಮನು ಬಿಡಬೇಕು ಅಂತ ಅರ್ಥ. ಧರ್ಮನೇ ಬಿಡ್ಬೇಕು ಅಂದ್ರೆ ಅಧರ್ಮ ಬಿಡ್ಬೇಕು ಅಂತ ಹೇಳ್ಬೇಕಾ ಸ್ಪೆಷಲ್ ಆಗಿ? ಇಲ್ಲ. ಯಾವುದು ಧರ್ಮ ಅಧರ್ಮ ಅಂತ ಗೊತ್ತಿರ್ಬೇಕಲ್ಲ. ಈಗ ಧರ್ಮಂ ಶರಣಂ ಶ್ರೇಯ ಧರ್ಮ ಜ್ಞಾನ ದುಷ್ಕರಾಂ, ಸತ್ಯಂ ವಚನಂ ಶ್ರೇಯ ಸತ್ಯ ಜ್ಞಾನ ದುಷ್ಕರಾಂ. ಮಹಾಭಾರತ. ಧರ್ಮ ಆಚರಣೆ ಮಾಡ್ಬೇಕು, ಬಟ್ ಯಾವ್ದಂತ ಗೊತ್ತಿಲ್ಲ ನಮಗೆ. ಕೃಷ್ಣ ಹೇಳ್ತಾನೆ, ಓ ಧರ್ಮ ಬಿಡು ಅಂತ ಹೇಳ್ಬಿಟ್ಟೆ ನೀನು, ಯಾವ್ದು ಧರ್ಮ ಅಂತ ಗೊತ್ತಿರ್ಬೇಕಲ್ಲ ನಮಗೆ. ದೊಡ್ಡ ಧರ್ಮ ಪ್ರಚಾರಕರು, ನಾವು ಹಿಂದೂ ಧರ್ಮ ಪ್ರವರ್ತಕರು, ನಾವು ಮುಸ್ಲಿಂ ಧರ್ಮ ಪ್ರವರ್ತಕರು, ಆ ಧರ್ಮಗುರು, ಈ ಧರ್ಮಗುರು. ಯಾವ್ದ್ರಿ ಧರ್ಮ? ಗೊತ್ತಿದೆಯಾ ನಿಮಗೆ ಧರ್ಮ ಯಾವುದು ಅಂತ? ಮತ್ತೆ ಏನ್ ಪ್ರಚಾರ ಮಾಡ್ತೀರಿ ಹಾಗಾದ್ರೆ? ಧರ್ಮ ಪ್ರಚಾರ ಅಂದ್ರೆ ಭಗವಂತನನ್ನ ಪ್ರೀತಿ ಮಾಡೋದೇ ಧರ್ಮ. ಯಾವ್ದ್ರ ಧರ್ಮ ಅದು? ಜೀವದ ಧರ್ಮ. ಅದಕ್ಕೆ ಶ್ರೀಲ ಭಕ್ತಿ ಠಾಗೋರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಜೈವ ಧರ್ಮ. ಜೈವ ಧರ್ಮ ಅಂದ್ರೆ ಜೀವಿಯ ಧರ್ಮ ಅಂತ. ಯಾವುದು ಜೀವಿಯ ಧರ್ಮ? ಭಕ್ತಿ, ಪ್ರೇಮ ಭಕ್ತಿ ಮಾಡಿ. ಮತ್ತೆ ಮಾಡಿ ಮತ್ತೆ ಜೈವ ಧರ್ಮ. ಅದನ್ನೇ ಮಾಡ್ತಾ ಇರೋದು. ಭಕ್ತರು ಏನ್ ಮಾಡ್ತಾರೆ, ಭಕ್ತರು ಅವರೊಂಥರ ಏನು ಉದಾಹರಣೆ. ಅವರು ಪ್ರಹ್ಲಾದರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಭಗವಂತ ಶುದ್ಧ ಭಕ್ತಿಯನ್ನ ಹೇಗೆ ಮಾಡೋದು ಅಂತ ತೋರ್ಸಕ್ಕೋಸ್ಕರ ನಾನಿನ್ನ ಈ ಭೂಮಿ ಕಳಿಸಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಹೇಗಪ್ಪ ಭಕ್ತಿ ಅಂತ ಆಚರಣೆ ಮಾಡಕ್ಕಾಗತ್ತೆ? ನಮ್ ಪಕ್ಕದ ಮನೆಯವ್ರು ಏನ್ ಮಾಡ್ತಾರೆ ಅದೇ ನಾವು ಮಾಡ್ಬಿಡ್ತೀವಿ.
ಏ ಅವ್ರ ಹಿಂಗ್ ಮಾಡಿದ್ದಕ್ಕೆ ಅವ್ರಿಗೆ ದುಡ್ಡು ಲಾಟ್ರಿ ಹೊಡೆದಿದೆ ರೀ, ನಾವು ಹಿಂಗೆ ಮಾಡೋಣ ಅಂತ. ನಾವು ಅವ್ರ ಲಾಟ್ರಿ ಹೊಡಿತೇನೆ ಗೊತ್ತಿಲ್ಲ, ನಾವು ಪಾಪರ್ ಚೀಟಿ ಹೊಡೆದ್ಬಿಡುತ್ತೆ ನಮ್ಗೆ. ಯಾರು ಯಾವ್ದನ್ನು ಕಾಪಿ ಮಾಡಬಾರ್ದು. ಅದಕ್ಕೆ ಗುರು ಸಾಧು ಶಾಸ್ತ್ರ ಅಂತ ಯಾಕೆ ಹೇಳೋದು? ಮತ್ತೆ ಗುರು ಸಾಧು ಶಾಸ್ತ್ರವನ್ನು ನಾವು ಫಾಲೋ ಮಾಡ್ಬೇಕು, ಅದನ್ನ ಕಾಪಿ ಮಾಡ್ಬೇಕು ನಾವು. ಯದ್ಯದ್ ಆಚರತಿ ಶ್ರೇಷ್ಠ ತತ್ಯ ದೇವೇತರ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನ ಬರ್ತತೆ. ಅದಕ್ಕೆ ಸೋನ ಮಹಾಪಾತ್ರರಂತಹ ಶುದ್ಧ ಭಕ್ತರು ನಾವು ಅವರ ಮಾರ್ಗದಲ್ಲಿ ಹೋಗ್ಬೇಕು ನಾವು. ಅದಕ್ಕೆ ರೂಪಾನುಗ, ನಾವೆಲ್ಲ ರೂಪಾನುಗ, ರೂಪ ಗೋಸ್ವಾಮಿಗಳ ಅನುಚರರು ನಾವು. ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ನಮಗೆ? ಪ್ರೇಮ ಭಕ್ತಿ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹೇಗೆ ಕೃಷ್ಣ ಪ್ರೀತಿ ಮಾಡೋದು? ಅವ್ನ ಲೀಲೆ, ಅವನ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಪ್ರೀತಿ ಮಾಡ್ತೀವಿ ಅವನನ್ನ. ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಭಕ್ತರು ಅಂದ್ರೆ, ಆ ಪ್ರೀತಿಗೆ ಕೃಷ್ಣನೇ ಕಟ್ಟಾಕ್ಸ್ಕೊಂಡ್ಬಿಡ್ತಾನೆ. ಕಟ್ರಿ ನಾನು, ಕಟ್ಟಾಕ್ಬಿಡ್ರಿ ನನ್ನ ಅಂತ, ನನ್ ಕಟ್ಟಾಕ್ರಿ ನೀವು ಅಂತ. ಇದು ಸೋನ ಮಹಾಪಾತ್ರ. ಸರಿ ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಿದ್ದಾನೆ ಮನ್ಸಲ್ಲೇ, ಓ ಜಗನ್ನಾಥ, ನಂದು ಏನ್ ತಪ್ಪು ಹೇಳಪ್ಪ ನೀನೆ. ನೀನ್ ಕೇಳಿದ್ದು ನನಗೆ ಈಗ ಇಡೀ ಜಗತ್ತೇ ಭಗವಂತನ ಸೇರಿದೆ ಅಂದ್ಮೇಲೆ ನಾವೇನ್ ಕೊಡೋದು? ಇಡೀ ಜಗತ್ತಿಗೆ ನಾಥ ಅವನು, ಜಗತ್ನಾಥ ಜಗನ್ನಾಥ. ನಾವೇನಪ್ಪ ಕೊಡ್ತೀವಿ? ಅವನದನ್ನ ಅವನಿಗೆ ಕೊಡ್ತೀವಿ ತಾನೆ? ಹೌದು. ಮತ್ತೆ ಹೆಂಗ್ ಕೊಡ್ಬೇಕು? ಅದನ್ನ ಪ್ರೀತಿಯಿಂದ ಕೊಡ್ಬೇಕು. ಈಗ ಪ್ರೀತಿಗೆ ಎಕ್ಸ್ಚೇಂಜ್ ಏನು? ಪ್ರೀತಿನೇ. ಭಕ್ತಿಗೆ ಎಕ್ಸ್ಚೇಂಜ್ ಏನು? ಭಕ್ತಿನೇ. ದುಡ್ಡಿಗೆ ಎಕ್ಸ್ಚೇಂಜ್ ಏನು? ದುಡ್ಡು ಕೊಟ್ರೆ ಏನ್ ಬೇಕು ಸಿಗುತ್ತೆ? ದುಡ್ಡಿಗೆ ದುಡ್ಡು ಎಕ್ಸ್ಚೇಂಜ್ ಆಗ್ಬಿಟ್ರೆ ಅದಕ್ಕೆ ಅರ್ಥ ಇದೆಯಾ? ಇಲ್ಲ. ಅದು ಕೇವಲ ಭಕ್ತಿಗೆ ಮಾತ್ರ, ಪ್ರೇಮ ಭಕ್ತಿಗೆ ಮಾತ್ರ ಅನ್ವಯಿಸುತ್ತೆ ಆ ಫಾರ್ಮುಲಾ. ಪ್ರೀತಿ ಕೊಡ್ತೀನಿ ನನಗೆ ದುಡ್ಡು ಕೊಡ್ತೀರಾ? ಕೃಷ್ಣ ನಾನು ಹುಂಡಿ ಕಾಸು ಕೊಡ್ತೀನಿ ನನಗೆ ದುಡ್ಡು ಕೊಡ್ತೀಯಾ? ಏನಿದು? ಇದು ಇದು ಪ್ರೇಮ ಅಲ್ಲ. ಅದು ಪ್ರೀತಿಗೆ ಎಕ್ಸ್ಚೇಂಜ್ ಪ್ರೀತಿ, ಭಕ್ತಿಗೆ ಎಕ್ಸ್ಚೇಂಜ್ ಭಕ್ತಿನೇ, ಪ್ರೇಮ ಭಕ್ತಿನೇ. ಅದಕ್ಕೆ ಕೃಷ್ಣ ಹೇಳಿದ್ರು, ನೀವು ಪ್ರೀತಿ ಕೊಟ್ರೆ ನಾನು ಪ್ರೀತಿ ಕೊಡ್ತೀನಿ, ನೀವು ಭಕ್ತಿ ಕೊಟ್ರೆ ನಾನು ಭಕ್ತಿಯಿಂದ ಬರ್ತೀನಿ ಅಂತಾನೆ. ಇದು ವಿನಿಮಯ ಅಂದ್ರೆ. ಓಕೆ, ಭಕ್ತಿ ಮಾಡಿದೀವಿ, ಏನೋ ವರ ಕೇಳ್ತೀವಿ ಅಂದ್ರೆ ಅದು ವ್ಯಾಪಾರ ಆಯ್ತು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ವ್ಯಾಪಾರ ಮಾಡ್ತಾ ಇಲ್ಲ ನಾನು ನಿನ್ನ ಹತ್ರ ನರಸಿಂಹ, ಭಗವಾನ್ ನರಸಿಂಹದೇವರೇ, ನಾನು ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾ ಇಲ್ಲ, ನಾನು ಭಕ್ತಿ ಮಾಡಿದೀನಿ, ಏನು ಕೊಡಿ ಅಂತ ಹೇಳೋದಕ್ಕೆ ಪ್ರೀತಿ ಕೊಡ್ಬೇಕಷ್ಟೇ. ಅದನ್ನೇ ಮಹಾಪಾತ್ರ ಮಾಡಿದ್ದು. ಏನ್ ತಪ್ಪಿಲ್ಲ ಅದರಲ್ಲಿ, ತಪ್ಪಲ್ಲ. ಆತರ ಪ್ರೀತಿ ಭಾವ ಬೆಳೆಸ್ಕೊಂಡ್ರೆ ತಪ್ಪಲ್ಲ. ನಿನ್ನೆ ಲೀಲೆಯಲ್ಲಿ ಭಕ್ತರ ಪಾದ ಧೂಳಬೇಕು ಅಂತಾನೆ ಕೃಷ್ಣ ಕೊಡ್ತಾರೆ ಗೋಪಿಯರು. ತಪ್ಪಾಯ್ತಾ ಅದು? ಇಲ್ಲ. ಮೇಲ್ನೋಟಕ್ಕೆ ನಮ್ಗೆ ತಪ್ಪು ತರ ಕಾಣಿಸ್ಬೋದು, ಆದ್ರೆ ಕೃಷ್ಣನಿಗೆ ಅದು ತಪ್ಪು ತರ ಕಾಣಿಸ್ತಾ ಇಲ್ಲ. ಪ್ರಶ್ನೆ ಮಾಡ್ತಾ ಇದ್ದಾನೆ ಸೋನ ಮಹಾಪಾತ್ರ, ಜಗನ್ನಾಥ ಹೇಳು, ಉತ್ತರ ಹೇಳು. ಹಾಗಾದ್ರೆ ಯಾರಾದ್ರೂ ಮಂತ್ರ ಹೇಳಿಕೊಟ್ರೆ ಮಾತ್ರ ನೀನ್ ಸ್ವೀಕಾರ ಮಾಡ್ತೀಯಾ? ಹಾಗ ನನ್ನ ಪ್ರೀತಿಗೆ ಬೆಲೆ ಇಲ್ವಾ? ಏನ್ ಹೇಳ್ಬೇಕು? ಪತ್ರಂ ಪುಷ್ಪಂ ಫಲಂ ತೋಯಂ 9:26 ಭಗವದ್ಗೀತಾ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಶ್ನಾಮಿ ಪ್ರಯತಾತ್ಮನಃ. ಹೀಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಭಗವಂತ ಸ್ಮರಣೆಲೆ ಅವತ್ತು ಅಲ್ಲೇ ಕಳೆದ್ಬಿಟ್ಟ. ಅವತ್ತು ರಾತ್ರಿ ಜಗನ್ನಾಥ ಇರ್ತಾನೆ ರತ್ನ ಮಂಟಪದಲ್ಲಿ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ತನ್ನ ಭಕ್ತ ಊಟ ಮಾಡದೆ ಪ್ರಸಾದ ತಿಂದೆ ಮಲ್ಕೊಂಡಿದ್ದಾನೆ ಅಂದ್ರೆ ಜಗನ್ನಾಥ ಇರ್ತಾನ ಅಲ್ಲಿ? ಇಲ್ಲ. ಅವತ್ತು ರಾತ್ರಿ ಆ ಸೋನ ಮಹಾಪಾತ್ರನ ಕನ್ಸಲ್ಲಿ ಬಂದು, ನನ್ನ ಪ್ರೀತಿಯ ಸೋನಾ, ಏ ಬಂಧು ಭವಂತಿ ಅಂತ ಕರಿತಾನಲ್ಲ ಬ್ರಾಹ್ಮಣ, ನಾನು ಜಾಜ್ಪುರದ ಬಂಧು ಭವಂತಿ, ನಾನು ಜಗನ್ನಾಥ ಬಂದಿದ್ದೀನಿ ಬಾ. ಕನ್ಸಲ್ ಬಂದು ಹೇಳ್ತಾನೆ ಭಗವಂತ, ನನ್ನ ಪ್ರೀತಿಯ ಸೋನ ಮಹಾಪಾತ್ರ, ಚಿಂತೆ ಮಾಡ್ಬೇಡ ನೀನು. ಯಾರು ಹೇಳಿದ್ದು ನಾನು ಅಕ್ಸೆಪ್ಟ್ ಮಾಡಿಲ್ಲ ಅಂತ? ನಾನು ಅಕ್ಸೆಪ್ಟ್ ಮಾಡಿದೀನಿ ಅದನ್ನ, ಭೋಗವನ್ನ. ನೀನ್ ಕೊಡ್ಲಿಲ್ಲ ಅಂದ್ರೂ ಕೊಡ್ಬೇಕು ಅಂತ ಆಸೆ ಪಟ್ಟು ಬಂದಿಯಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟೆ. ಅರೆ ಇದು ಅದಕ್ಕೆ ಹೇಳುದು, ಇಚ್ಛೆ ಬೆಳೆಸ್ಕೊಳ್ಳಿ. ಅರೆ ನಾವು ಗೋಲೋಕಕ್ಕೆ ಹೋಗ್ಬೇಕಾದ ಇಚ್ಛೆ ನಾವು ಪಡ್ಬೇಕು. ಅಯ್ಯೋ ನಮ್ಗೆ ಎಲ್ರಿ ನಮ್ಮಂತಾರಿಗೆಲ್ಲ ಅಂತ ಅಂದ್ರೆ ಎಲ್ಲಿ? ಇಚ್ಛೆ ಒಳಗೆ ಆ ಬರ್ನಿಂಗ್ ಡಿಸೈರ್ ಇರಬೇಕು, ನಾನ್ ಭಗವಂತ ಧಾಮಕ್ಕೆ ಹೋಗ್ಬೇಕು, ಭಗವಂತ ಸೇವೆ ಮಾಡ್ಬೇಕು,
ಭಗವಂತನಿಗೋಸ್ಕರ ಏನಾದ್ರು ಮಾಡ್ಬೇಕು ನಾನು ಇಚ್ಛೆ ಒಳಗಡೆ ಇರ್ಬೇಕು, ಮೇಲ್ ತೋರ್ಸ್ಕೊಳಕ್ಕೆ ಅಯ್ಯೋ ನಾವು ಮೂರ್ಖರಿ ನಮ್ಗೆಲ್ ಬರುತ್ತೆ ಭಗವಂತನ ಇಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಒಳಗಡೆ ಇಚ್ಛೆ ಇರ್ಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಗೆ ಹೇಳ್ತಾರೆ, ಸಾರಿ ರಘುನಾಥಾಸ್ ಗೋಸ್ವಾಮಿಗೆ, ರಘುನಾಥ ಒಳಗೆ ಭಕ್ತಿ ಮಾಡು, ಹೊರಗೆ ಲೌಕಿಕರ್ತಾರ ಇದ್ಬಿಡು. ಒಳಗೆ ಭಕ್ತಿ ಮಾಡ್ತಿರು, ಹೊರಗಡೆ ಲೌಕಿಕರ ತರ ಕಾಣಿಸ್ಕೋ, ಶೋ ಆಫ್ ಮಾಡ್ಬೇಡ ನಾನ್ ಭಕ್ತ ಭಕ್ತ ಅಂತ. ಒಳಗೆ ಪ್ರೀತಿ ಇರಬೇಕು. ಭಗವಂತ ನೋಡೋದು ಒಳಗೆ, ಭಾವ ನೋಡ್ತಾನೆ ಭಗವಂತ. ಜನ ಏನ್ ನೋಡ್ತಾರೆ, ಅವ್ನು ಹಾವ ಭಾವ ನೋಡ್ತಾರೆ ಅಲ್ವಾ. ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ, ಇನ್ನೊಬ್ರ ಹಾವ ಭಾವ ಕಾಣಿಸುತ್ತೆ, ಆದ್ರೆ ಭಗವಂತ ಏನ್ ಕಾಣಿಸುತ್ತೆ, ಅಂತರ್ಭಾವ ಕಾಣಿಸುತ್ತೆ. ಇವ್ ನನ್ನ ಭಕ್ತ. ಪಂಡಾಗ ಹೇಗ್ ಕಾಣಿಸಿದ್ರು ಸೋನಾ ಮಹಾಪಾತ್ರ, ಏನು ಕೆಳಗಡೆ ಬಿದ್ದಿರ್ತಾನೆ ತಗೊಂಬಂದ್ ಕೊಡ್ತೀವಿ ಭಗವಂತನಿಗೆ ಅಂತ ಹೇಳಿದ್ರು. ಬಟ್ ಜಗನ್ನಾಥ ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿರೋದು ಇವನಿಗೆ ಗೊತ್ತಿಲ್ವಲ್ಲ, ಕೊಟ್ಟವನಿಗೆ ಗೊತ್ತಿಲ್ಲ ಸ್ವೀಕಾರ ಮಾಡಿದಾನೋ ಇಲ್ವೋ ಅಂತ. ಹಾಗೆ ಭಗವಂತ ಏನೋ ಮಾಡ್ತಿದ್ದಾನೆ ನಮ್ಮಲ್ಲಿ ಕೂತ್ಕೊಂಡು, ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಈಶ್ವರ ಸರ್ವಭೂತಾನ ಹೃದಯ ಶರೀರ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಂ ಯಂತ್ರಾರೂಢಾನಿ ಮಾಯೆಯ. ಒಳಗಡೆ ಕೂತ್ಕೊಂಡು ಮೆಕ್ಯಾನಿಕ್, ಅವನು ಮೆಕ್ಯಾನಿಕಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು, ಅವನು ಕಂಪ್ಯೂಟರ್ ಸೈಂಟಿಸ್ಟು ಎಲ್ಲ ಒಳಗಡೆ ಕೂತ್ಕೊಂಡು ಎಲ್ಲ ಆಪರೇಟ್ ಮಾಡ್ತಾ ಇರ್ತಾನೆ. ಮೆಕ್ಯಾನಿಕ್ ಅವನು. ಯಂತ್ರ ರೂಢಾನಿ ಮಾಯ, ತಿರುಗಿಸ್ತಾ ಇರ್ತೀನಿ ನಾನು ಯಂತ್ರ ತಿರುಗಿಸ್ದಂಗೆ. ಯಾರಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಇದು. ಒಂದು ಸಾಮಾನ್ಯ ಮೆಷಿನ್ ಹೆಂಗ್ ಕೆಲಸ ಮಾಡಿದೆ ಅರ್ಥ ಆಗೋದಿಲ್ಲ. ಅರ್ಥ ಆಗುತ್ತಾ? ಕಾರ್ ಸೀಟ್ ಬೆಲ್ಟ್ ಹಾಕೋತಿರಲ್ಲ ನೀವು, ಸೀಟ್ ಬೆಲ್ಟ್ ಹೆಂಗ್ ಕೆಲಸ ಮಾಡುತ್ತೆ, ನಿಧಾನ ಕೆಳಗೆ ಬರ್ತಾ ಇರುತ್ತೆ, ಅದೇ ಜೋರು ಹೇಳಿದ್ರೆ ಕಟ್ಟಕ್ ಅಂತ ಸ್ಟಕ್ ಆಗ್ಬಿಡುತ್ತೆ. ಹೆಂಗೆ? ಅದೆಲ್ಲ ಕೇಳ್ಬೇಡ್ರಿ ನಮಗೆ, ಅದೆಲ್ಲ ಗೊತ್ತಿಲ್ಲ. ಮತ್ತೆ ಅದೇ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಭಗವಂತನ ಮೆಕ್ಯಾನಿಕ್ ಹೆಂಗ್ ಅರ್ಥ ಆಗುತ್ತೆ ನಿಮಗೆ? ಆಯ್ತು, ಇನ್ನೊಂದು, ಕಾರ್ ಡ್ರೈವ್ ಮಾಡ್ತಿರ್ತೀವಿ, ಕಾರ್ ಡ್ರೈವ್ ಮಾಡ್ತಿರ್ತೀವಪ್ಪ. ಈಗ ನಾವು ಲೆಫ್ಟ್ ಟರ್ನ್ ಆಗ್ಬೇಕು, ಸ್ಟೇರಿಂಗ್ ತಿರುಗಿಸ್ತೀವಿ. ಸ್ಟೇರಿಂಗ್ ತಿರುಗಿಸಿದಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ವೀಲು ನಿಧಾನ ತಿರುಗುತ್ತೆ, ರೈಟ್ ಸೈಡ್ ವೀಲು ಫಾಸ್ಟ್ ಆಗಿ ತಿರುಗುತ್ತೆ. ಹೌದಲ್ಲ? ಗೆಸ್ ಮಾಡಿದ್ದೀರಾ? ಎರಡು ಒಂದೇ ಸ್ಪೀಡ್ ತಿರುಗುತ್ತಾ? ಒಂದೇ ಸ್ಪೀಡ್ ತಿರುಗಿ ಕಾರ್ ಮಗ್ಚಾಕೊಂಡ್ಬಿಡುತ್ತೆ. ಸ್ಟೇರಿಂಗ್ ತಿರುಗಿಸಿದ್ರೆ ಲೆಫ್ಟ್ ಸೈಡ್ ವೀಲ್ ಇದೆಯಲ್ಲ, ಫ್ರಂಟ್ ಲೆಫ್ಟ್ ಸೈಡ್ ವೀಲು ನಿಧಾನ ತಿರುಗುತ್ತೆ, ಆ ಕಡೆ ರೈಟ್ ಸೈಡ್ ವೀಲು ಫಾಸ್ಟ್ ಆಗಿ ತಿರುಗ್ತಾ ಇರುತ್ತೆ. ಹೆಂಗಪ್ಪ ಇದು ಹೇಳಿ ನೋಡ ಯಾರಾದ್ರು ಮೆಕ್ಯಾನಿಕ್. ಅರೇ ಒಂದು ಮೆಷಿನ್ ಮಾಡೋ ಕೆಲಸನೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಭಗವಂತಪ್ಪ ಅವನು ಈಶ್ವರ ಸರ್ವಭೂತಾನ ಹೃದಯ ಶೇರ್ಜಿನ ತಿಷ್ಠತಿ, ನಾನು ಈಶ್ವರನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀನಿ. ಭ್ರಾಮಯನ್, ಭ್ರಾಮಯನ್ ಅಂದ್ರೆ ಏನು? ತಿರುಗಿಸೋದು. ಒಂದು ಪ್ರಶ್ನೆ ಬಂದಿತ್ತಲ್ಲ, ಭ್ರಾಮಯನ್ ತಿರುಗಿಸ್ತೀನಿ ನಾನು, ಭ್ರಮಣೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ, ಎಲ್ಲರ ಹೃದಯದಲ್ಲಿ ಕೂತ್ಕೊಂಡು ನಾನು ತಿರುಗಿಸ್ತಾ ಇರ್ತೀನಿ. ತಿರುಗಣಿ ಯಂತ್ರ, ಮೆಕ್ಯಾನಿಕ್ ನಾನು. ಹಿಂಗ ಅರ್ಥ ಮಾಡ್ಕೋತೀರಿ ನೀವು? ಹೇಳಿಯಪ್ಪ. ಅವನ ಬಗ್ಗೆ ಏನು ಗೊತ್ತಿಲ್ಲದ ನಾವ್ ಏನ್ ಅರ್ಥ ಮಾಡ್ಕೋತೀವಿ? ಅದಕ್ಕೆ ನಾವೇನ್ ಮಾಡ್ಬೇಕು, ಭಗವಂತನ ಅರ್ಥ ಮಾಡ್ಕೊಳ್ಳೋದು ಗೋಜಿಗೆ ಹೋಗ್ಬಾರ್ದು. ಅವನ ಅರ್ಥ ಆಗೋದಿಲ್ಲ, ಪ್ರೀತಿ ಮಾಡ್ಬೇಕಷ್ಟೇ ನಮ್ಗೆ. ನೋಡಪ್ಪ, ನೀನ್ ದೇವ್ರಾಗಿರೋ ನನ್ಗೆ ಗೊತ್ತಿಲ್ಲ, ನೀವ್ ದೇವರಾದ್ರಾಗಿರು, ಇನ್ನೇನಾಗಿರು, ನೀನ್ ಏನಾದ್ರೂ ಆಗಿರು, ನನ್ಗದ್ದು ಬೇಕಾಗಿಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತೀನಿ ಅಷ್ಟೇ ನನ್ಗೆ ಗೊತ್ತಿರೋದು. ಇವಾಗ ಹೇಳಿ, ಎಷ್ಟು ಜನಕ್ಕೆ ಆ ಭಾವ ಬಂತು? ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ ಹೇಳಿ, ಪರವಾಗಿಲ್ಲ. ಸರಿ, ನೀನ್ ದೇವರೋ ಅಲ್ವೋ ನನಗೆ ಬೇಕಾಗಿಲ್ಲ. ದೇವರೇ ಆಗಿರು ನೀನು, ಪರವಾಗಿಲ್ಲ. ಅಲ್ದೇ ಇರೋ ಪರವಾಗಿಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತೀನಿ ಅಷ್ಟೇ ನನಗೆ ಗೊತ್ತಿದೆ, ಅಷ್ಟೇ ನನಗೆ ಗೊತ್ತಿರೋದು. ಇನ್ನೇನು ಗೊತ್ತಿಲ್ಲ ನನಗೆ. ಒಂದು ರಿಪ್ಲೈ ಬಂತು ಅಷ್ಟೇನಾ? ಜೈ ಗುರುಪ್ರಸಾದ್, ಜೈ 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 ಹರಿ ಹರಿ ಬೋರು. ಉಳಿದವರು
50 ಕೈ ಮೇಲೆ ಹೋಗಿರ್ಬೇಕು ಇವಾಗ. ಅದೇ 100. ಹ್ಮ್ 1 ನಿಮಿಷ ಟೈಮ್ ಕೊಡ್ತೀನಿ, ಎಷ್ಟು ಹ್ಯಾಂಡ್ ರೈಸ್ ಆಗುತ್ತೆ ನೋಡ್ತೀನಿ. ಅಲ್ಲಿವರೆಗೂ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ನನಗೆ ಪ್ರಭು ನಮ್ಗೆ ನಾನು ಮಾಡ್ತೀನಿ. ಹಾ ಮತ್ತೆ ಏನ್ ಹೇಳಿದ್ರಿ? ಇದು ಹ್ಯಾಂಡ್ ರೈಸ್ ಬರ್ತಾ ಇಲ್ಲ ಇಲ್ಲಿ ನನ್ಗೆ, ಅದಕ್ಕೆ ಓಕೆ 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 ಪರವಾಗಿಲ್ಲ. ಹರೇ ಕೃಷ್ಣ ಪ್ರಭು, ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ನಾವು ಥ್ಯಾಂಕ್ ಯು. ಮಾಡ್ತೀವಿ. ಹರೇ ಕೃಷ್ಣ ಪ್ರಭು, ಇನ್ನೊಂದ್ಸಲ ಹೇಳಿ ಪ್ರಭು, ಜೈ. ಏನಕ್ಕೆ ಹಾ. ಹ್ಯಾಂಡ್ ರೈಸ್ ಮಾಡೋದು? ಓಕೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಅದಕ್ಕೆ ಗಮನ ಇಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ನಾನು ಇಷ್ಟೊತ್ತು ಹೇಳಿದೆ, ಭಗವಂತ ಏನ್ ಮಾಡ್ತಾನೆ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಒಂದು ಕಾರ್ ಡ್ರೈವಿಂಗು ಸೀಟ್ ಬೆಲ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಇದು ಹೆಂಗ್ ಕೆಲಸ ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಯಾರೋ ತುಂಬಾ ಡೀಪಾಗಿ ಸ್ಟಡಿ ಮಾಡಿರೋ ಗೊತ್ತಿರುತ್ತೆ ಅಲ್ಲ. ಒಂದು ಮಿಷಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಭಗವಂತ ಒಳಗಡೆ ಕೂತ್ಕೊಂಡು ಯಂತ್ರ ರೂಢಾನಿ ಮಾಯೆಯ ಅಂತ ತನ್ನ ಮಾಯಾಶಕ್ತಿಯಿಂದ ಜೀವಿಗಳನ್ನ ಆಟ ಆಡ್ಸಿರ್ತಾನೆ. ಅದ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೆಂಗ್ ಅರ್ಥ ಆಗುತ್ತೆ ನಮ್ಗೆ ಅಂದ್ರೆ ಭಗವಂತನ ಕೆಲಸ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ನಾವು ಅದಕ್ಕೆ ಭಗವಂತನ ಅರ್ಥ ಮಾಡ್ಕೊಳ್ಳೋ ಗೋಜಿಗೆ ಹೋಗಬಾರ್ದು, ಅರ್ಥನೂ ಆಗೋದಿಲ್ಲ ಅವನಿಗೆ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಹೀಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಭಗವಂತ ಕೃಷ್ಣ ದೇವ್ರೋ ಅಲ್ವೋ, ಅವ್ನ್ ದೇವ್ರಿಗಿಂತ ದೊಡ್ಡವನೋ, ಅವ್ನು ಎಲ್ರಿಗಿಂತ ಶ್ರೇಷ್ಠನೋ, ಎಲ್ರಿಗಿಂತ ಕಡಿಮೆನೋ, ಅಣೋರಣೀಯ ಮಹತ್ವ ಏನೋ ನನ್ಗೇನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಭಗವಂತನ ನಾನು ಪ್ರೀತಿ ಮಾಡ್ಬೇಕು ಅಷ್ಟೇ. ಇದು ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಬೇಕಾಗಿರೋದು ನಮ್ಗೆ. ನೀನ್ ಯಾರ ಗೋಪಿಯರಿಗೆ ಕೃಷ್ಣ ದೇವ್ರಂತ ಗೊತ್ತಿಲ್ಲ, ಆದ್ರೆ ದೇವರೇ ಎದುರುಗಡೆ ಬಂದ್ರು ನನಗೆ ಕೃಷ್ಣ ಬೇಕು ಅಂತ ಚೂಸ್ ಮಾಡ್ತಾ ಇದ್ರು. ಇದು ಪ್ರೀತಿ ಅಂದ್ರೆ. ಪ್ರೀತಿ ಕೃಷ್ಣ ಪ್ರೇಮ ಅಂದ್ರೆ ಏನಂದ್ರೆ, ದೇವರೇ ಎದುರುಗಡೆ ಬಂದ್ರು ನಾನೇಪ್ಪ ದೇವ್ರು, ಅವನು ದನ ಕಾಯಿ ಹುಡುಗ, ಅವನು ಗೊಲ್ರು ಹುಡುಗ, ಅವನೆಲ್ಲ ದೇವ್ರು, ನಾನು ನಾರಾಯಣ ವಿಷ್ಣು, ನನ್ಗೆ ಬೇಕಾಗಿಲ್ಲ ಸ್ವಾಮಿ. ಅವನ್ ದೇವರೋ ಅಲ್ವೋ ನನಗ್ ಬೇಕಾಗಿಲ್ಲ, ನನ್ಗೆ ಆದ್ರೆ ಅವನೇ ಬೇಕು. ನಮ್ಗೆ ವಿಷ್ಣು ಬೇಡ, ನಮ್ಗೆ ನಮ್ ನಾರಾಯಣ ಬೇಡ, ನನಗೆ ಕೃಷ್ಣ ಬೇಕು. ಇದು ಪ್ರೇಮ. ಇದು ಇತ್ತು ವ್ರಜವಾಸಿಗಳಲ್ಲಿ, ಇದು ತುಂಬಿ ತುಳುಕಿತ್ತು ವ್ರಜವಾಸಿಗಳಲ್ಲಿ. ಅದಕ್ಕೆ ಕೃಷ್ಣ ತನ್ನನ್ನು ತಾನು ಕೊಟ್ಕೊಂಡ. ಅಲ್ಲ ನನಗೋಸ್ಕರ ಎಲ್ಲಾರನ್ನೂ ಬಿಟ್ಟು ಬಂದ್ರು. ಎಲ್ಲಾರನು ಅಂದ್ರೆ ಭಗವಂತನನ್ನೂ ಬಿಟ್ಟು ಬಂದ್ರು. ಕೃಷ್ಣ ದೃಷ್ಟಿಯಲ್ಲಿ ನೋಡಿ ಹೇಗಿದೆ, ಕಾಂಟ್ರಡಿಕ್ಷನ್ ಅನ್ಸುತ್ತೆ ಈ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ. ಭಾಗವತ ಓದ್ತಾದ್ರೆ ನಮ್ಗೆ ಕನ್ಫ್ಯೂಷನ್ ಬರುತ್ತೆ ಅಲ್ಲಲ್ಲೇ. ಕೃಷ್ಣ ಹೇಳ್ತಾನೆ ನನಗೋಸ್ಕರ ಎಲ್ಲಾರನ್ನೂ ಬಿಟ್ಟು ಬಂದ್ರು, ಇನ್ಕ್ಲೂಡಿಂಗ್ ದೇವ್ರು. ದೇವ್ರನ್ನೂ ಬಿಟ್ಟು ಬಂದ್ರು ನನಗೋಸ್ಕರ ಅಂದ್ರೆ ಮತ್ತೆ ಏನು ಹಾಗಾದ್ರೆ ಕೃಷ್ಣ ಯಾರು ಹಾಗಾದ್ರೆ? ಭಗವಂತ ಅಂತ ಗೊತ್ತಿಲ್ಲ ಅವರಿಗೆ, ಗೊತ್ತಿಲ್ಲದೆ ಪ್ರೀತಿ ಮಾಡ್ತಾ ಇದ್ರು. ಅವನಿಗೋಸ್ಕರ ಕಾಲ್ ಧೂಳು ಕೊಟ್ರು ತಲೆನೋವು ವಾಸಿ ಆಗ್ಲಿ ಅಂತ. ಅವನಿಗೋಸ್ಕರ ಗಂಡಂದ್ರ ಬಿಟ್ರು, ಮಕ್ಳನ್ ಬಿಟ್ರು, ಸಮಾಜನ್ ಬಿಟ್ರು, ಸಮಾಜ ಧರ್ಮನ್ ಬಿಟ್ರು, ತಮ್ಮ ಕೆಲಸಗಳನ್ನ ಬಿಟ್ರು, ಸ್ತ್ರೀ ಧರ್ಮ ಬಿಟ್ರು, ಎಲ್ಲ ಬಿಟ್ರು ಭಗವಂತನಿಗೋಸ್ಕರ, ಕೃಷ್ಣನ್ಗೋಸ್ಕರ. ಸೊ ಇದು ಪ್ರೇಮ. ಈ ಒಂದು ಕ್ವಾಲಿಟಿ ಅಷ್ಟೇ ನಮ್ಗೆ ಬೇಕಾದ್ರೆ. ನಾವೇನು ಅಲ್ಲಪ್ಪ ಭಗವಂತನ ಮುಂದೆ, ನಾವೇನಲ್ಲ. ಅವನ ದೃಷ್ಟಿಲಿ ನಾವು ಒಂದು ಅಣುನೂ ಅಲ್ಲ. ಆದ್ರೆ ಎಷ್ಟು ಕರುಣಾಮಯಿ ಭಗವಂತ ನಮ್ಮ ನಾಲ್ಗೆಲಿ ಕೂತ್ಕೊಂಡು ಇವತ್ತು ಭಾಗವತ ನುಡಿಸ್ತಾ ಇದ್ದಾನೆ, ಹರೇ ಕೃಷ್ಣ ಮಂತ್ರ ಹೇಳಿಸ್ತಾ ಇದ್ದಾನೆ, ಏನೋ ಒಂದಿಷ್ಟು ಸೇವೆ ಮಾಡಿಸ್ತಿದ್ದಾನೆ. ಹೌದಲ್ಲ? ಮತ್ತೆ ಇನ್ನೇನ್ ಕೊಡ್ಬೇಕು ನಮಗೆ ಅವನು? ಈಗ ಮನೇಲಿ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ ಯಜಮಾನ್ರು. ಅವನು ಯಜಮಾನ ಹೇಳಿದ ಕೆಲಸ ಮಾಡ್ತಿರ್ತಾನೆ, ಅಂಗಡಿಗೆ ಹೋಗ್ತಾನೆ, ಕಾರ್ ಡ್ರೈವ್ ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಸೊ ಯಜಮಾನ ಅವನಿಗೋಸ್ಕರ ಒಂದ್ ಮನೆ ಕೊಟ್ಟಿರ್ತಾನೆ, 3 ಹೊತ್ತು ಊಟ ಕೊಡ್ತಾನೆ, ಒಂದಿಷ್ಟು ಸಂಬಳ ಕೊಡ್ತಾನೆ, ಅಲ್ಲಿ ಇಲ್ಲಿ ಹೋಗಕ್ಕೆ ಅವನಿಗೆ ರಜಾಗಳು ಕೊಡ್ತಾನೆ. ಇನ್ನೇನ್ ಬೇಕಪ್ಪ ಅವನಿಗೆ? ತನ್ನ ಮಗನ್ ತರ ಸಾಕೊಂಡಿದ್ದಾನೆ, ಅವನ ಮನೇಲಿ ಇಟ್ಕೊಂಡು ಅವ್ನು ಹೇಳಿದ ಕೆಲಸ ಮಾಡ್ಕೊಂಡಿದ್ದಾನೆ. ಇನ್ನೇನ್ ಬೇಕು ನಮಗೆ? ಇಷ್ಟ ತಾನೇ ಬೇಕಾಗಿರೋದು. ಆದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ, ಅವನೊಬ್ನೇ ಯಾಕೆ ಯಜಮಾನ ಆಗ್ಬೇಕು, ನಾನು ಯಜಮಾನ ಆಗ್ಬೇಕು ಅಂತ ಹೇಳಿ ಯಜಮಾನನ್ನೇ ಕೊಲ್ಸಿ ತಾನು ಯಜಮಾನ ಆಗ್ಬಿಡ್ತಾನೆ. ಇದು ಸರಿನಾ? ಇದು ಅಪರಾಧ ಅಲ್ವಾ? ಭಗವಂತನ ಮೇಲೆ ಯಾಕೆ ನಮ್ಗೆ ಅಸೂಯೆ ಈರ್ಷೆ ಅಂದ್ರೆ, ನಾವು ಅದಕ್ಕೋಸ್ಕರ ಇಲ್ಲಿ ಬಂದಿರೋದು ಈ ಭೌತಿಕ ಜಗತ್ತಿಗೆ. ಅವನೊಬ್ಬನೇ ಯಾಕೆ ಯಜಮಾನ ಆಗ್ಬೇಕು, ನಾನು ಯಜಮಾನ ಆಗ್ಬಾರ್ದು? ನಾನು ಯಾಕೆ ಇನ್ನೊಬ್ಬರ ಹತ್ರ ಸೇವೆ ತಗೋಬಾರ್ದು? ನಾನು ಯಾಕೆ ಇನ್ನೊಬ್ಬರ ಹತ್ರ ಬಹುಪಾರ ಹಾಕ್ಸ್ಕೋಬಾರ್ದು ಅಂತ ದುರಾಸೆ ಪಟ್ಟು ನಾವು ಈ ಭೌತಿಕ ಜಗತ್ತಿಗೆ ಬಂದು ಬಿದ್ದಿದ್ದೀವಿ. ಆದ್ರೆ ಕೃಷ್ಣ ಎಷ್ಟು ಕರುಣಾಮಯಿ. ಇಷ್ಟೆಲ್ಲ ಅಸೂಯೆ ಇದ್ರೂ ಕೂಡ, ಇಷ್ಟೆಲ್ಲ ನಮ್ಗೆ ಭಗವಂತನ ದ್ವೇಷ ಇದ್ರೂ ಕೂಡ ಇವತ್ತು ನಮ್ಗೆ ಗಾಳಿ ಕೊಡ್ತಾ ಇದ್ದಾನೆ, ನೀರು ಕೊಡ್ತಾ ಇದ್ದಾನೆ, ಅನ್ನ ಕೊಡ್ತಾ ಇದ್ದಾನೆ.
ಭಿಕ್ಷುಕರಿಗೂ ಗಾಳಿ ಕೊಡ್ತಾ ಇದ್ದಾನೆ, ಫ್ರೀ, ಎಷ್ಟು ಬೇಕಾದ್ರೂ ಕೊಡ್ಕೋಬಹುದು. ಕರುಣೆ ಅಲ್ವಾ ಹಾಗಾದ್ರೆ? ಎಷ್ಟು ಜನ ಪಾಪಿಗಳು ಈ ಜಗತ್ತಲ್ಲಿ ಇದ್ದಾರೆ, ಅಷ್ಟು ಜನ ಪಾಪಿಗಳಿಗೂ ಭಗವಂತ ನೀರ್ ಕೊಡ್ತಾ ಇಲ್ವಾ, ಗಾಳಿ ಕೊಡ್ತಾ ಇಲ್ವಾ? ನಾವೇನ್ ಪ್ರೀತಿ ಮಾಡ್ತಾ ಇದೀವ? ಸೋನಾ ಮಹಾಪಾತ್ರ ತರ ನಾವೇನ್ ಪ್ರೀತಿ ಮಾಡ್ದ? ಏನಾದ್ರು ಕೊಟ್ವಾ ನಾವು ಭಗವಂತನಿಗೆ? ತಗೋತಾ ಇದೀವಿ, ಇನ್ನು ಕೊಡು 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 ಅಂತ ಪೀಡಿಸ್ತಾ ಇದೀವಿ ನಾವು. ನಾವೇನಾದ್ರು ಕೊಡ್ತಾ ಇದೀವಿ ಅವನಿಗೆ? ಇಲ್ಲ. ಮತ್ತೆ ಪ್ರೇಮ ಹೆಂಗ್ ಕೊಡ್ತಾನೆ ಭಗವಂತ ಹಾಗಾದ್ರೆ? ಏ ಭಜಂತಿ ಮಾಂ ಭಕ್ತಿಯ ಮಯಿ ತೇ ತೇಷು ಚಾಪ್ಯಹಂ. ಏ ಭಜಂತಿ, ಕೃಷ್ಣ ಎಲ್ರಿಗೂ ಸಮಾನವಾಗಿದ್ದಾನೆ, ಯಾರಿಗೂ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಆದ್ರೆ ಯಾರು ಭಗವಂತನಿಗೆ ಏ ಭಜಂತಿತು ಮಾಂ ಭಕ್ತಿಯ, ಭಜನೆ ಮಾಡ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಮಾಡಿ ನೋಡಿ, ಕೃಷ್ಣ ಏನ್ ಕೊಡ್ತಾನೆ ಅದನ್ನ ನೀವೇ ಅನುಭವಿಸಿ. ಅದನ್ನೇ ಪ್ರೇಮ ಅಂತ ಹೇಳೋದು. ಸರಿ, ಸೋನಾ ಮಹಾಪಾತ್ರ ಕನ್ಸಲ್ ಬಂದು ಹೇಳ್ತಾನೆ, ನನ್ನ ಪ್ರೀತಿಯ ಭಕ್ತ, ನೀನ್ ಕೊಟ್ಟಿದ್ದು ಒಂದು ಅಗಳೂನು ಕೂಡ ನಾನು ಕಣ್ಣುಗೊತ್ಕೊಂತಿದ್ದೀನಿ. ಅದ್ ಯಾರು ತೊಳೆದಿದ್ರು, ಎಲ್ಲಿ ಬಿದ್ದಿತ್ತೋ ಏನೋ, ಅದ್ ಏನು ಲೆಕ್ಕಕ್ಕಿಲ್ಲ, ಎಲ್ಲಾನು ಒಂದೊಂದು ಅಗಳು ಅನ್ನನು ನಾನು ನೀನ್ ಕೊಟ್ಟಿರೋ ಅನ್ನನ ನಾನು ಪ್ರೀತಿಯಿಂದ ತಿಂದಿದ್ದೀನಿ, ಇನ್ನೇನಪ್ಪ ಬೇಕು ನಿನಗೆ ಅಂತ ಕೇಳ್ದ. ಇದೇ ಬೇಕಾಗಿರೋದು ನನಗೆ. ನಾನು ಭೋಗವನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀನಿ, ಯಾರು ಪ್ರೀತಿಯಿಂದ ಮಾಡ್ಕೊಡ್ತಾರಲ್ಲ. ಸೊ ಜಗನ್ನಾಥ ಅದಷ್ಟೇ ಹೇಳಿ ಕನ್ಸಿಂದ ಮಾಯ ಆಗ್ಬಿಡ್ತಾನೆ. ಅವತ್ತ ರಾತ್ರಿನೇ ರಾಜನ ಕನ್ಸಲ್ಲೂ ಹೋಗ್ತಾನೆ. ಪುರುಷೋತ್ತಮ ದಾಸ, ಪುರುಷೋತ್ತಮ ಹೆಸರು. ಪುರುಷೋತ್ತಮ ರಾಜ, ಸೋನ ಮಹಾಪಾತ್ರ ನನ್ನ ಪ್ರೀತಿಯ ಭಕ್ತ. ಪ್ರತಿ ದಿನ ಅವನು ರಸೋಯಿಗರಲ್ಲಿ ಬಿದ್ದಿದ್ದು, ರಸೋಯಿಗರ್ ಅಂದ್ರೆ ಅಡಿಗೆ ಮನೆ ಅಂತ, ಅಡಿಗೆ ಮನೆಯಲ್ಲಿ ಬಿದ್ದಿರೋ ಕಾಳುಗಳನ್ನ ಆರಿಸ್ಕೊಂಬಂದು ನನಗಷ್ಟು ಪ್ರೀತಿಯಿಂದ ಭೋಗ ಕೊಡ್ತಾ ಇದ್ದಾನೆ. ನೀನವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಸಿದ್ಯಾ? ಒಂದ್ ಅಗಳು ಬಿಡ್ದಂಗೆ ನಾನು ತಿಂದಿದ್ದೀನಿ, ಕಣ್ಣು ಕುತ್ಕೊಂತಿದ್ದೀನಿ, ಪ್ರೀತಿಯಿಂದ ತಿಂದಿದ್ದೀನಿ ಅಂತ ಹೇಳ್ತಾನೆ ಭಗವಂತ ಅಲ್ವಾ? ಅದಕ್ಕೆ ಹೇಳೋದು ಜಗನ್ನಾಥ ಮಹಾಪ್ರಸಾದ, ಅದು ಅಳಸಿರ್ಲಿ, ಅದು ರಸ್ತೆಯಲ್ಲಿ ಬಿದ್ದಿರ್ಲಿ, ಅದು ನಾಯಿ ಬಾಯಲ್ಲಿ ಇರ್ಲಿ, ಹುಚ್ಚು ನಾಯಿ ಬಾಯಲ್ಲಿ ಇರ್ಲಿ, ಅದನ್ನ ತಗೊಂಡು ಒಬ್ಬ ಮಡಿ ಬ್ರಾಹ್ಮಣ ತಿನ್ನಬಹುದು, ಮೈಲಿಗೆ ಆಗೋದಿಲ್ಲ. ಭಗವಂತನ ಪ್ರಸಾದಕ್ಕೆ ಎಂಜಿಲಿಲ್ಲ. ಜಗನ್ನಾಥ ಮಹಾಪ್ರಸಾದಂಗೆ ಮೈಲಿಗೆ ಇಲ್ಲ. ಇದು ಪ್ರಸಾದದ ಮಹಿಮೆ. ಅದಕ್ಕೆ ಹೇಳಿ ಫಸ್ಟ್ ನಾವು ಪ್ರಸಾದದ ಮಹಿಮೆ ತಿಳ್ಕೋಬೇಕು, ನಾಲ್ಗೆಗೆ ಆ ರುಚಿನ ಕೊಡ್ಬೇಕು. ಇನ್ನು ಎಷ್ಟು ಜನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಚಿತ್ರಾನ್ನ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ತುಂಬಾ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಪಲಾವ್ ಮಾಡಕ್ ಆಗ್ತಾ ಇಲ್ಲ, ಉಪ್ಪಿಟ್ಟು ಮಾಡಕ್ ಆಗ್ತಾ ಇಲ್ಲ, ಇನ್ನು ಕಷ್ಟ. ಯಾರಿಗೆ ಕಷ್ಟ ಆಗ್ತದೆ? ಕೈ ಎತ್ತಿ. ಕಷ್ಟ ಏನಿದೆ ಅದರಲ್ಲಿ? ಹಾಕಬೇಡಿ ಅಷ್ಟೇನೆ. ಇಲ್ಲ ಇಲ್ಲ ಹಾಕ್ಲಿಲ್ಲ ಅಂದ್ರೆ ನನ್ನ ಗಂಡ ಬೈತಾರೆ. ಆ ಗಂಡನಿಗೆ ಒಬ್ಬ ಗಂಡ ಇದ್ದಾನಲ್ಲ, ಪತಿ, ಯಾರು? ವಿಶ್ವಪತಿ ಕೃಷ್ಣ. ಅವ್ರು ಹೇಳಿ, ಯಾಕೆ ನಾವು ಅಂದ್ರೆ ನಮ್ಮಲ್ಲಿ ಇನ್ನು ಸ್ಟ್ರಾಂಗ್ ಫೇತ್ ಬಂದಿಲ್ಲ, ಕೃಷ್ಣ ಮೇಲೆ ನಂಬಿಕೆ ಬಂದಿಲ್ಲ, ಇನ್ನು ಗಂಡನ ಮೇಲೆ ಇನ್ನು ನಂಬಿಕೆ. ಅಯ್ಯೋ ಬೈದು ಹೊರಗಡೆ ಹಾಕ್ಬಿಟ್ರೆ ನಾವೇನ್ ಮಾಡೋದು, ನಮ್ಗೆ ಯಾರ್ ಗತಿ? ಏನೇ ಈರುಳ್ಳಿ ಹಾಕಿಲ್ವಾ ಉಪ್ಪಿಟ್ಟಿಗೆ, ಕಸ ನೀನೇ ತಿನ್ಕೋ ಅಂತ ಹೋಗ್ಬಿಟ್ರೆ ನಾನು ಏನ್ ಮಾಡ್ಲಿ ಅಂತ ಹೆಂಡತಿ ಕೊರಗಿದ್ರೆ ಪ್ರೀತಿ ಎಲ್ಲಿ ಬರುತ್ತೆ? ಕೃಷ್ಣನ ಮೇಲೆ ಬರೋದಿಲ್ಲ. ಅದಕ್ಕೆ ಹೇಳೋದು, ಬಿಡಿಯಪ್ಪ ನಿಧಾನಕ್ಕೆ. ನೀವು ಹೇಳಿ ಗಂಡನ್ ಮೋಸ ಮಾಡಿ ಹೇಳಿ, ಪ್ರಭು ಹೇಳ್ಕೊಟ್ರೆ ನನಗೆ ಮೋಸ ಮಾಡೋದಕ್ಕೆ ಅಂತ. ಏನಂತ? ಹಾಕಿದ್ದೀನಿ ಈರುಳ್ಳಿ ಅರ್ಧ ಕೆಜಿ ಹಾಕಿದ್ದೀನಿ ಅಂತ ಹೇಳಿ, ನಿಮ್ಗೆ ಕಾಣಿಸ್ತಲ್ಲ ಅಷ್ಟೇ ಅಂತ ಹೇಳಿ. ಇದು ಮೋಸ. ಗುರು ಮಹಾರಾಜ್ ಲೆಕ್ಚರ್ ಹೇಳ್ತಾರೆ, ಪ್ರಭುಪಾದ ನಮ್ಗೆ ಮೋಸ ಮಾಡಿದ್ರು. ಅವ್ರು ಮೋಸ ಮಾಡಿದ್ದಕ್ಕೆ ನಾವು ಭಕ್ತಿಗೆ ಬಂದ್ವಿ. ಭಕ್ತಿಗೆ ಬರೋದಕ್ಕೆ ಅದಕ್ಕೆ ಸ್ಪಿರಿಚುವಲ್ ಚೀಟಿಂಗ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಚೀಟಿಂಗ್. ಹೌದೌದು, ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿನೂ ಹಾಕಿದ್ದೀನಿ, ಬೇಡ. ಅದು ಕೃಷ್ಣ ಅಕ್ಸೆಪ್ಟ್ ಮಾಡ. ಜಗನ್ನಾಥ ಟೆಂಪಲ್ ಅಲ್ಲಿ ಒಂದ್ 7-8 ತರಕಾರಿಗಳನ್ನ ಗೇಟ್ ಒಳಗೆ ಬಿಡೋದಿಲ್ಲ. ಆದ್ರೆ 2 ಮುಖ್ಯ, ಈರುಳ್ಳಿ ಬೆಳ್ಳುಳ್ಳಿ, ಅಣಬೆ, ಬದನೆಕಾಯಿ, ಕ್ಯಾರೆಟ್, ಬೀನ್ಸ್,
ಆಮೇಲೆ ಓಕೆ ಜ್ಞಾಪಕ ಬಂದಾಗ ಹೇಳ್ತೀನಿ. ಇದನ್ನ ಒಳಗಡೆ ಅಲೋ ಮಾಡೋದಿಲ್ಲ, ಅದನ್ನ ಅಡಿಗೆ ಹಾಕೋದು ಇಲ್ಲ. ಎಳ್ಳು ಕುಟ್ಟಿ ಅದನ್ನ ಪುಡಿ ಮಾಡಿ ಅಡಿಗೆಗೆ ಹಾಕ್ತಾರೆ. ಸನ್ಫ್ಲವರು, ಸನ್ಪ್ಯೂರು, ಇನ್ನು ಯಾವ್ದಿದೆ ಅದು ಹಾಕೋದಿಲ್ಲ. ಆದಷ್ಟು ಕೊಬ್ಬರಿ ಎಣ್ಣೆನೋ ಎಳ್ಳೆಣ್ಣೆನೋ ಹುಚ್ಚೆಳ್ಳೆಣ್ಣೆನೋ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತೀರಾ? ಬೋಂಡ ಹೆಂಗ್ ಮಾಡ್ತೀರಾ? ಬೋಂಡನೂ ಕೊಬ್ಬರಿ ಎಣ್ಣೆಲಿ ಮಾಡ್ತೀವಿ. ಬನ್ನಿ ನಮ್ಮ ಮನೆಗೆ ಒಂದ್ಸಲ ಪ್ರಸಾದಕ್ಕೆ, ಎಲ್ರು ಇನ್ವೈಟ್ ಮಾಡ್ತಾ ಇದೀನಿ. ಎಲ್ರು ನಮ್ಮ ಮನೆಗೆ ಒಂದ್ಸಲ ಪ್ರಸಾದಕ್ಕೆ ಬನ್ನಿ. ಕೊಬ್ಬರಿ ಎಣ್ಣೆ ಮಾಡ್ತೀವಿ ನಾವು. ಬಾ ಕೊಬ್ಬರಿ ಎಣ್ಣೆ ಏನ್ರಿ ನಮ್ ಸ್ಮೆಲ್. ಏನ್ ಸ್ಮೆಲ್ಲು? ಸನ್ಫ್ಲವರ್ ಚೆನ್ನಾಗಿರುತ್ತೆ. ಹಾಗಾದ್ರೆ ಅದಕ್ಕೆ ಹಾಕಬಾರ್ದಲ್ಲ, ಹಾಕಿರ್ತಾರೆ. ಟಾರು 1 kg ಕೊಬ್ಬರಿ ಎಣ್ಣೆ 600 ರೂಪಾಯಿ. ನಿಮ್ಗೆ 250 ರೂಪಾಯಿಗೆ ಸನ್ಫ್ಲವರ್ ಸಿಗುತ್ತೆ. 200 ರೂಪಾಯಿ ಏನ್ ಹಾಕಿರ್ತಾರೆ ಅದಕ್ಕೆ? ಕೊಬ್ಬರಿ ಎಣ್ಣೆ ಎಷ್ಟು? 1 kg ಪ್ಯೂರ್ ಕೊಬ್ಬರಿ ಎಣ್ಣೆ 600 ರೂಪಾಯಿ 1 ಲೀಟ್ರ್. ನಮ್ಗೆ 1 ಲೀಟ್ರ್ ಸನ್ಫ್ಲವರ್ ಎಷ್ಟು ಸಿಗುತ್ತಪ್ಪ? ಎಷ್ಟು ಒಂದ್ ಲೀಟ್ರ್ ಸನ್ಫ್ಲವರ್ಗೆ? 150-200 ರೂಪಾಯಿ ಇರುತ್ತಾ? ಹಿಂಗ್ ಕೊಡ್ತಾರೆ ಅಷ್ಟು ಫ್ರೀಯಾಗಿ, ಕಡಿಮೆಗೆ. ನಾವ್ ಮಾಡ್ತಾ ಇರೋದು ನಮ್ಗೋಸ್ಕರ ಅಲ್ಲ, ನಮ್ ಹೆಲ್ತ್ಗೋಸ್ಕರ ಅಂತ ಮಾಡ್ತಾ ಇರೋದಲ್ಲ, ಅದು ಭಗವಂತನಿಗೋಸ್ಕರ ಕೊಡ್ತಾ ಇದೀವಲ್ವಾ. ಅದಕ್ಕೆ ತಮೋ ಗುಣ ಇರುವಂತಹ ಆಹಾರಗಳನ್ನ ಆದಷ್ಟು ಏನು ಅದನ್ನ ಕಡಿಮೆ ಮಾಡಿಬಿಡ್ಬೇಕು, ನಿಲ್ಸ್ಕೊಡ್ಬೇಕು. ಭಗವಂತನಿಗೋಸ್ಕರ ಮಾಡ್ತಾ ಇರೋದಲ್ವಾ, ಕೊಡಿ ಭಗವಂತನಿಗೋಸ್ಕರ ಅಲ್ವಾ. ಓಕೆ, ಸೋನ ಮಹಾಪಾತ್ರ ಬರೋಣ. ಇವನೇನ್ ಮಾಡ್ತಾ ಇದ್ದ? ಇವನ್ ತರ ಯಾರಾದ್ರೂ ಮಾಡೋ ಭಕ್ತರು ಇದ್ದಾರಾ? ಹಿಸ್ಟ್ರಿಲೇ ಇಲ್ಲ, ಈ ತರ ಯಾರು ಮಾಡಿಲ್ಲ. ಅದಕ್ಕೆ ಭಗವಂತನಿಗೆ ಇಷ್ಟ ಆಗಿದ್ದು. ಸರಿ, ಅವತ್ತು ರಾತ್ರಿ ರಾಜನ ಕನಸಿಗೆ ಹೋಗಿ ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಪ್ರಸಾದದ ಮಹಿಮೆನ ತಿಳ್ಕೊಳ್ಳಿ ಫಸ್ಟು. ಇನ್ನು ಮುಂದೆ ನನಗೆ ಅದಕ್ಕೊಂದು ಡಿಶ್ ನೇಮ್ ಹೇಳ್ತಾರೆ. ಅದಕ್ಕೆ ಚಾಡೆ ನೇಢ. ಈಗ ಖಾಜಾ, ಆಮೇಲೆ ಖೇಚುಡಿ ಅಂತ ಒಂದು ಐಟಮ್ ಇದೆ. ಕಿಚಡಿ ಬೇರೆ, ಖೇಚುಡಿ ಅಂದ್ರೆ ಕೇಚುರಿ ಅಂತ ಹೇಳ್ತಾರೆ. ಖೇಚುರಿ ಅಂತ ಒಂದು ಐಟಮ್ ಕೊಡ್ತಾನೆ ಭಗವಂತನಿಗೆ, ಅದಲ್ಲಿ ಇದು ಒಂದು. ಸೊ ಇವತ್ತು ಛಪ್ಪನ್ ಭೋಗಲ್ಲಿ ಭಗವಂತನಿಗೆ ಇದನ್ನ ಆಫರ್ ಮಾಡ್ತಾರೆ. ಹರಿ ಹರಿ ಬೋಲ್ ಶ್ರೀ 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 ಜಗನ್ನಾಥ ಮಹಾಪ್ರಸಾದಂ ಕಿ ಜೈ, ಸೋನ ಮಹಾಪಾತ್ರ ಕಿ ಜೈ. ಭಗವಂತನ್ ಕೊಡೋ ಪ್ರಸಾದ ಭೋಗ ನಾವೇನೋ ಅನ್ಕೊಂಡಿರ್ತೀವಲ್ವಾ, ಈ ತರ ಭಕ್ತರಿಗೋಸ್ಕರ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾ ಇರೋದು. ನೀಮ್ ಪೇಸ್ಟ್ ಆಗಿರ್ಬೋದು, ಎಲೆ ಅಡಿಕೆ ಆಗಿರ್ಬೋದು, ಕಿಚಡಿ ಆಗಿರ್ಬೋದು, ಕರಮಬಾಯಿ ಕಿಚಡಿ ಆಗಿರ್ಬೋದು, ಚಡೆ ಆಗಿರ್ಬೋದು, ಇವೆಲ್ಲ ಭಕ್ತರಿಗೋಸ್ಕರ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದು ಏನಂದ್ರೆ ಅದು ಕಡಲೆ ಹಿಟ್ಟು, ಅದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕಿರ್ತಾರೆ. ಮಿಕ್ಕಿದ್ದು ಎಲ್ಲ ಒಂದ್ ಚೂರು ಮಿಕ್ಸ್ಡ್. ಇದು ಭೋಗ ಭಗವಂತನಿಗೆ ಇವತ್ತಿಗೂ ಕೊಡ್ತಾರೆ ಅದನ್ನ. ಅದಕ್ಕೆ ಹೇಳುದು ಜಗನ್ನಾಥ್ ಆನಂದ್ ಬಜಾರ್ಗೆ ಹೋದ್ರೆ ಏನ್ ಸಿಗುತ್ತೋ ಎಲ್ಲ ಒಂದ್ ಚೂರು ಪ್ರಸಾದ ತಿನ್ನಿ, ಟೇಸ್ಟ್ ಮಾಡಿ. ಮಡಿಕೆಲ್ ಮಾಡ್ತಾರೆ, ಬಡಿಸೋದು ಅಷ್ಟೇ, ಸೌಟಲ್ಲಿ ಬಡಿಸೋದಿಲ್ಲ. ಸ್ಟೀಲ್ ಸೌಟು, ಪಿತ್ತಾಳೆ ಸೌಟಲ್ಲಿ ಬಡಿಸೋದಿಲ್ಲ ಅವರು, ಮರದಲ್ಲೇ ಬಡಿಸೋದು. ಓಕೆ, ಸೊ ಇವತ್ತಿಗೆ ಸೋನ ಮಹಾಪಾತ್ರದ ಅವನ ಲೀಲೆಯನ್ನ, ಅವನ ಜೊತೆ ಭಗವಂತ ಮಾಡಿದ ಲೀಲೆಯನ್ನ ನಾವು ಶ್ರವಣ ಮಾಡಿದ್ವಿ. ಇನ್ನೊಬ್ಬ ಭಕ್ತನ ಲೀಲೆ ಹೇಳ್ಬೋದಾ? ನಾಳೆವರೆಗೂ ಕುತೂಹಲ ಇರಲಿ. ಜೈ ಹರೇ ಕೃಷ್ಣ.